ಸ್ತುತಿ ಪುರಾಣಾನಾಂ ಆದಿಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಂ ವಂದೇ ಭಗವಂತೋ ಬ್ರಹ್ಮಣಃ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಂ ಗುರುಭ್ಯೋ ನಮಃ ವಂದೇದಂ ಸಚ್ಚಿದಾನಂದಂ ವಿಧಿವರ್ಯಂ ಮಹಾವೇದಾಂತಾರಕ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಗುರುರಾಯಕಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಕಾರಂ ನಮಾಸ್ಯೆ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಹರಿ ಭಗವೋ ಬ್ರಹ್ಮ किं विशिष्टंच पुरुषं याति इति उच्यते। ಎಂಟನೇ ಅಧ್ಯಾಯದ 9ನೇ ಶ್ಲೋಕದ ಪೀಠಿಕೆ ಅಭ್ಯಾಸ ಯೋಗವನ್ನು ಮಾಡ್ತಾ ಇರುವಂತಹ ಧ್ಯಾನ ಯೋಗ ಉಪಾಸಕ ಇವನು. ಈ ಧ್ಯಾನ ಯೋಗ ಅಂದ್ರೆ ಅಭ್ಯಾಸ ಯೋಗ ಇದು. ಅಂದ್ರೆ ಪರಪುರುಷನನ್ನ ಉಪಾಧಿ ಸಹಿತವಾಗಿ ಉಪಾಸನೆ ಮಾಡುತ್ತಿರುವಂತಹ ಉಪಾಸಕ ಯೋಗಿ. ಇವನು ನಿರಂತರವಾಗಿ ಭಗವಂತನನ್ನೇ ಚಿಂತಿಸ್ತಾ ಪರಮಾತ್ಮ ಸೇರ್ಕೊಳ್ತಾನೆ ಅಂತ ಹಿಂದೆ ಹೇಳ್ದ. ಪರಮಂ ಪುರುಷಂ ದಿವ್ಯಂ ವ್ಯಾತಿ ಪಾರ್ಥಾನು ಚಿಂತೆಯನ್ ಅಂತ ಈ 8ನೇ ಶ್ಲೋಕದಲ್ಲಿ ಪರಪುರುಷನನ್ನೇ ಧ್ಯಾನ ಮಾಡುತ್ತಾ ಅವನಲ್ಲೇ ಒಂದಾಗ್ತಾನೆ ಅಂತ. ಆ ಪರಪುರುಷ ಹೇಗಿದ್ದಾನೆ ಅವನ ಪ್ರಶ್ನೆ. ಅವನ್ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ತಂದ್ಕೋಬೇಕಲ್ಲ. ಮನಸ್ಸಿಗೆ ತಂದ್ಕೋದ್ರೆ ಧ್ಯಾನ ಮಾಡಕ್ಕಾಗಲ್ವಲ್ಲ. ನಿರ್ಗುಣ ನಿರಾಕಾರವಾದ ತತ್ವವನ್ನ ಮನಸ್ಸಿನ ಭಾವನೆ ಮಾಡೋಕ್ಕಾಗೋದಿಲ್ಲ, ಅದು ವಿಷಯವಾಗೋದಿಲ್ಲ. ಅದನ್ನು ಅನುಭವದಲ್ಲಿ ಕಂಡ್ಕೊಳ್ಳೋದು ಅದು ತತ್ವಮಸಿ ವಾಕ್ಯಾರ್ಥ ವಿಚಾರ, ಅದು ಬೇರೆ ವಿಚಾರ. ಅದು ವಸ್ತುತಂತ್ರವಾದ ಆತ್ಮಜ್ಞಾನ. ಇದು ಕರ್ತೃತಂತ್ರವಾದ ಕರ್ತೃವಿಗೆ ಮಾಡುವಂತ ಉಪಾಸಕರಿಗೆ ಅಧೀನವಾಗಿರ್ತಕ್ಕಂತಹ ಉಪಾಸನೆ. ಇದನ್ನ ಹೇಗೆ ಮಾಡ್ಬೇಕು ಅಂದ್ರೆ ಅವರು ಯಥಾಶಾಸ್ತ್ರ ಉಪಾಸಿತವೆಂದಲ್ಲ, ಶಾಸ್ತ್ರ ಹೇಳಿದ ಹಾಗೆ ಭಾವನೆ ಮಾಡ್ಬೇಕು ಅಂತ ಶಾಸ್ತ್ರ ಯಾವ ರೀತಿ ಅವರನ್ನು ವರ್ಣನೆ ಮಾಡಿದೆ ಅಂತ ಕೇಳಿದ್ರೆ ಭಗವಂತ ಹೇಳಿದ್ದಾನೆ, ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸ ಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾದ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋಃ ಅಣೀಯಾಂಸಂ ಅನುಸ್ಮರೇತ್ ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿ ಅಂದ್ರೆ ಕ್ರಾಂತದರ್ಶಿ ಅಂತ. ಕವಿಯಾಗಿರ್ತಕ್ಕಂಥ ಪರಮಾತ್ಮವನ್ನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಇದ್ದಾನೆ. ಕವಿಯಿಂದ ಎಂಥವನು? ಕವಿನ ಸರ್ವಜ್ಞ ಅಂತ ಒಂದು ಅರ್ಥ. ಕವಿನ ಕ್ರಾಂತ ಅಂದ್ರೆ ದಾಟಿರುವ, ಸಂಸಾರವನ್ನು ದಾಟಿರುವ, ಅವಿದ್ಯಾ ಕ್ಷೇತ್ರವನ್ನು ದಾಟಿರುವ, ಸರ್ವಜ್ಞನಾದ ಎಲ್ಲವನ್ನೂ ಬೆಳಗುತ್ತಿರುವಂತಹ ಆ ಪರಮಾತ್ಮನನ್ನ ನಾನು ಅನುಸ್ಮರಾಮಿ, ಅನುಸ್ಮರೇತ್ ಅಂತಿದೆ ವಿಧಿ, ಅಹಂ ಅನುಸ್ಮರಾಮಿ ಅಂತ ಉಪಾಸಕನು ಅದನ್ನ ಪ್ರಥಮ ಪುರುಷವನ್ನು ಉತ್ತಮ ಪುರುಷ ಬದಲಾಯಿಸ್ಕೋಬೇಕು. ಅಂಥ ಸರ್ವಜ್ಞನಾದ, ಅಜ್ಞಾನವನ್ನು ದಾಟಿದ, ಕತ್ತಲೆಯನ್ನು ಮೀರಿರುವ, ಅಜ್ಞಾನವೇ ಕತ್ತಲೆ, ಅದನ್ನು ಮೀರತಕ್ಕಂತಹ ಸರ್ವಜ್ಞನಾದ ಚೈತನ್ಯ ಸ್ವರೂಪರಾದ ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದೀನಿ. ಒಂದು ಗುಣ. ಎರಡನೇ ಗುಣ ಪುರಾಣಂ. ಪುರಾಣ ಅಂದ್ರೆ ತುಂಬಾ ಹಳೆ ಬನ್ನುವಂತ ಶಬ್ದಾರ್ಥ. ಅದೇ ಶಬ್ದ ಇನ್ನೊಂದು ಅರ್ಥ ಇದೆ, ಪುರಾಪಿ ನವ ಏವೇತಿ ಪುರಾಣ. ಕಾಲಾತೀತನಾದ್ದರಿಂದ ನಿತ್ಯ ನೂತನ ಅಂತ ಅರ್ಥ. ಅವನು ಹಿಂದಿನ ಕೃತಯುಗದ ಮಾಂಧಾತ ಚಕ್ರವರ್ತಿನ ಹೃದಯದಲ್ಲಿ ಯಾವನು ಸಾಕ್ಷಿಯಾಗಿದ್ನೋ ಅವನೇ ಇವತ್ತಿನ ನಮ್ಮ ಬುದ್ಧಿಗೂ ಸಾಕ್ಷಿಯಾಗಿದ್ನು ಅವನೇ. ಅವನಲ್ಲಿ ಕೃತಯುಗ ಮತ್ತು ಕಲಿಯುಗ ವ್ಯತ್ಯಾಸ ಇಲ್ಲ. ಈ ಜನರಿಗೆ, ಪದಾರ್ಥಗಳಿಗೆ ಕಾಲ ಬದಲಾವಣೆ ಮಾಡುತ್ತೆ, ವ್ಯತ್ಯಾಸ ಆಗ್ಬಹುದು. ಅದೇ ಕಾಲಾತೀತನಾದ, ಪ್ರಪಂಚಾತೀತನಾದ, ಅವಸ್ಥಾತೀತನಾದ ಪರಮಾತ್ಮನಿಗೆ ಕಾಲ ಏನು ಮಾಡೋದಿಲ್ಲ, ಕಾಲ ಅದಕ್ಕೆ ಮುಟ್ಟೋದೇ ಇಲ್ಲ. ಹಾಗಾಗಿ ಪುರಾಣ ಅಂದ್ರೆ ಅತ್ಯಂತ ಪ್ರಾಚೀನನೂ ಮತ್ತು ನಿತ್ಯ ನೂತನನೂ ಆಗಿರ್ತಕ್ಕಂತಹ ಪರಮಾತ್ಮನನ್ನು ಧ್ಯಾನ ಮಾಡುತ್ತಿದ್ದೇನೆ. ಮತ್ತು ಅನುಶಾಸಿತಾರ. ಅನುಶಾಸನೆ ಅಂದ್ರೆ ಕಟ್ಟಪ್ಪಳೆ ಇಟ್ಟವರು, ಎಲ್ಲ ಆಜ್ಞೆ ಮಾಡುವಾತನು, ಎಲ್ಲವೂ ಎಲ್ಲವೂ ನಿಯಮ ಮಾಡುವಾತನು. ಇಂದ್ರ ಹೀಗಿರಬೇಕು, ಸೂರ್ಯ ಹೀಗಿರಬೇಕು, ದೇವತೆಗಳು ಈ ರೀತಿ, ಋಷಿಗಳು ಹೀಗೆ, ಪ್ರಾಣಿಗಳು, ಪಕ್ಷಿಗಳು, ಇಡೀ ವಿಶ್ವಕ್ಕೆ ಒಂದು ನಿಯಾಮಕ, ಅವನು ಅಂತರ್ಯಾಮಿ. ಹಾಗಿರ್ತಕ್ಕಂಥ ಅನುಶಾಸಿತಾರ ಅಂದ್ರೆ ಒಂದು ಅನುಶಾಸನೆ ಅಂದ್ರೆ
ಎಲ್ಲರೂ ಈ ರೀತಿ ನಡ್ಕೋಬೇಕು. ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯವನ್ನ ಒತ್ತು ಮಾಡುವಾತವನು, ಪ್ರತಿಯೊಬ್ಬರ ಪ್ರವೃತ್ತಿಗೂ ಕಾರಣ ಆಗಿರ್ತಕ್ಕವನು, ಪ್ರತಿಯೊಬ್ಬರಿಗೂ ಆಜ್ಞೆ ಮಾಡುವಾತನು, ನಿಯಮ ಮಾಡುವಾತನು ದರ್ಶ. ಅಂಥವನಾಗಿರುವ ಪರಮಾತ್ಮನನ್ನ ನಾನು ಧ್ಯಾನ ಮಾಡುತ್ತಿದ್ದೇನೆ. ಇದು ಮೂರನೇ ಗುಣ. ಸರ್ವಜ್ಞನಾಗಿರ್ತಕ್ಕವನು ಮೊದಲನೇದು, ಪುರಾಣನು ನಿತ್ಯ ನೂತನನು ಎರಡನೇವನು, ಮತ್ತು ಎಲ್ಲವನ್ನು ಅನುಶಾಸನೆ ಮಾಡ್ತಾನೆ, ಎಲ್ರಿಗೂ ಆಜ್ಞೆ ಮಾಡಿ ನಡೆಸ್ತಾ ಇದ್ದಾನೆ ಭಾವನೆ ಮಾಡಬೇಕು. ಇನ್ನು ಅಣೋರಣೀಯಾಂಶಂ, ಅಣುವಿಗಿಂತಲೂ ಅಣು ಅಂದ್ರೆ ಅತ್ಯಂತ ಸೂಕ್ಷ್ಮನು ಅಂತ ಅರ್ಥ. ಮನಸ್ಸಿಗೂ ಬುದ್ಧಿಗೂ ನಿಲುಕದವನು, ಮನಸ್ಸಿಗೂ ಬುದ್ಧಿಗೂ ಸಾಕ್ಷಿಯಾಗಿರ್ತಕ್ಕವನು. ಅಣು ಅನಿಸ್ಕೊಂಡಂತಹ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ಗಿಂತಲೂ ಸೂಕ್ಷ್ಮ. ಅದು ಅಣು ಆಗಿರೋ ಆಕಾಶಕ್ಕಿಂತಲೂ ಸೂಕ್ಷ್ಮ. ಅಣು ಅಂದ್ರೆ ಟೈನಿ ಜಂಪ್ಸಿತ್ತೆ ಅರ್ಥ ಅಲ್ಲ, ಅಣಿಯಿಂದ ಇಂದ್ರಿಯ ಗ್ರಾಹ್ಯನಲ್ಲ ಅಂತ ಅಷ್ಟೇ ಅರ್ಥ. ಆಕಾಶ ಅದು ಇಂದ್ರಿಯ ಗ್ರಾಹ್ಯವಲ್ಲ, ಅವ್ಯಾಕೃತ ಇಂದ್ರಿಯ ಗ್ರಾಹ್ಯವಲ್ಲ. ಅದು ಅವ್ಯಾಕೃತವನ್ನು ಮೀರಿದೆ, ಆಕಾಶವನ್ನು ಮೀರತಕ್ಕದ್ದಾಗಿದೆ. ಅಂತ ಅಣುವಿಗಿಂತಲೂ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮನಾಗಿರ್ತಕ್ಕಂತಹ ಪರಮಾತ್ಮ ಧ್ಯಾನ ಮಾಡ್ತಿದ್ದೇನೆ. ಮತ್ತು ಸರ್ವಸ್ಯ ಧಾತಾರಂ, ಸರ್ವಸ್ಯ ಸ್ಥಾವರ ಜಂಗಮಾತ್ಮಕಸ್ಯ ಜಗತಃ ಸ್ಥಾತಾರಂ ಧಾತಾರಂ, ಇಡೀ ಸ್ಥಾವರ ಜಂಗಮಾತ್ಮಕವಾಗಿರುವ ಜಗತ್ತನ್ನೇ ಧಾರಣೆ ಮಾಡಿಕೊಂಡಿರುವ ಆತನನ್ನ ನಾನು ಧ್ಯಾನ ಮಾಡ್ತಿದ್ದೇನೆ. ಇನ್ನು ಧಾರಣೆ ಮಾಡ್ಕೊಳ್ಳೋದು ಅಂದ್ರೆ ಹಮಾಲಿಯವರು ಮೂಟೆ ಹೊರವಾಗಿ ಹೊತ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಎಲ್ಲವೂ ಆಗ್ಬಿಟ್ಟು ಎಲ್ಲವೂ ಹೊತ್ಕೊಂಡಿದ್ದಾನೆ. ಹಾವನ್ನು ಹೇಗೆ ಹಗ್ಗ ಹೊತ್ಕೊಂಡಿದೆಯೋ ಆ ರೀತಿ ಹೊತ್ಕೊಂಡಿದ್ದಾನೆ ವಿಶ್ವವನ್ನ. ಹಗ್ಗದಲ್ಲಿ ತೋರುವ ಹಾವನ್ನು ಹಗ್ಗ ಹೇಗೆ ಹೊತ್ಕೊಂಡಿದೆ, ಏನು ಆಯಾಸ ಇಲ್ಲ, ಅದಕ್ಕೆ ಏನು ಕಷ್ಟ ಇಲ್ಲ. ಅನನ್ಯನಾಗಿ ಅದರ ಅಸ್ತಿತ್ವದಿಂದ ಮೊದಲುಗೊಂಡು ತೋರಿಕೆ, ಅಡಗುವಿಕೆ, ಬದಲಾವಣೆ ಎಲ್ಲಕ್ಕೂ ಆ ಸತ್ತಾ ಸ್ವರೂಪವಾದ ಚಿನ್ಮಾತ್ಮನಾದ ಆ ಭಗವಂತನೇ ಕಾರಣ ಆಗಿದ್ದಾನೆ ಅಂತ ಹೇಳಿ ಸರ್ವಕ್ಕೂ ಧಾತೃ, ಎಲ್ಲವನ್ನೂ ಹೊತ್ಕೊಂಡವನು, ಧಾರಣೆ ಮಾಡಿಕೊಂಡವನು ಅಂತಹ ಪರಮಾತ್ಮನ್ನು ಧ್ಯಾನ ಮಾಡ್ತಿದ್ದೀನಿ. ಮತ್ತು ಅಚಿಂತ್ಯ ರೂಪಂ ಶಬ್ದಕ್ಕರ್ಥ ಇದಮಿತ್ತಮನ್ನು ಒಂದು ಏಕರೂಪದಿಂದ ಒಂದೇ ಪ್ರಕಾರದ ಚಿಂತಿಸಕ್ಕಾಗದೆ ಉಂಟು. ಎಲ್ಲಾ ಪ್ರಕಾರವೂ ಒಂದೇ ಆದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಂಟ್ರವರ್ಸಿ ಆಗುತ್ತೆ, ಒಂದಕ್ಕೊಂದು ವಿರುದ್ಧ ಆಗುತ್ತೆ. ಈ ಧ್ಯಾನ ಮಾಡ್ಬೇಕು ಅಂತೀರಾ, ಚಿಂತನೆ ಮಾಡಕ್ ಬರೋದೇವನು ಅಂತ ಅಚಿಂತ್ಯ ರೂಪ ಅಂತೀರ. ಅಚಿಂತ್ಯತ್ವ ಇದ್ದರೆ ಧ್ಯಾನ ಮಾಡಕ್ಕಾಗಲ್ಲ. ಧ್ಯಾನ ಮಾಡ್ಬೇಕಾದ್ರೆ ಅಚಿಂತ್ಯನಾಗಬಾರ್ದು ಅಂದ್ರೆ ಶಬ್ದಕ್ಕೆ ಅರ್ಥ. ಇಲ್ಲಿ ಅಚಿಂತ್ಯನು ಅಂದ್ರೆ ಹೇಗೆ ಲೌಕಿಕ ಪದಾರ್ಥಗಳು ನಾಮರೂಪಾತ್ಮಕವಾಗಿ ಕಾಲದೇಶದಲ್ಲಿ ಇರತಕ್ಕದ್ದಾಗಿ ತೋರಿ ಬರುತ್ತದೆಯೋ ಆ ರೀತಿ ಇರದವನು, ಆ ರೀತಿ ಇಲ್ಲದವನು ಅನ್ನೋ ಅರ್ಥದಲ್ಲಿ ಅಚಿಂತ್ಯ. ನಿಯತವಾದ ಈ ಒಂದೇ ರೂಪ ಅಂತಿಲ್ಲ ಅವನಿಗೆ. ಸಮಸ್ತ ಸೂರ್ಯಚಂದ್ರಾದಿಗಳು, ಗ್ರಹ ನಕ್ಷತ್ರಗಳು, ಜ್ಯೋತಿರ್ಮಂಡಲಗಳು, ಪಂಚಭೂತಗಳು, ಚರಾಚರ ಜಗತ್ ಎಲ್ಲವೂ ಆಗಿದ್ದಾನೆ, ಎಲ್ಲವನ್ನೂ ಮೀರಿದ್ದಾನೆ. ಆಮೇಲೆ ಇಷ್ಟೇ ಅವನ ರೂಪ ಅಂತ ಗೊತ್ತಾಡಕ್ಕೂ ಆಗಲ್ಲ ಅನ್ನೋಷ್ಟಲು ಅಚಿಂತ್ಯ ರೂಪ. ಅವನ ಮಹಿಮೆ, ಅವನ ವಿಭೂತಿ, ಅವನ ಗುಣಗಳು ಇಷ್ಟೇ ಅಂತ ಚಿಂತಿಸೋದಕ್ಕೆ ಆಗುವುದಿಲ್ಲ. ಹಾಗೆ ಅಥವಾ ಬಹುನೀಕೇನ ಕಿಂಜ್ಞಾತೇನ ತವ ಅರ್ಜುನ ಅಂತ ಹೇಳಿದ್ನಲ್ಲ ವಿಶ್ವಪದಲ್ಲೇ, ಅದು ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ, ನನ್ನ ವಿಭೂತಿಗಳಿಗೆ ಎತ್ತಾ ಇಲ್ಲ, ಇಷ್ಟು ಅನ್ನೋದಿಲ್ಲ, ಅನಂತವಾಗಿದೆ, ಅಪರಿಮಿತವಾಗಿದೆ ಎಂದು ಭಗವಂತ ಹೇಳ್ಕೊಟ್ಟಿದ್ದಾನೆ. ಹಾಗಾದ್ರಿಂದ ಈ ಹುಲು ಮಾನವನ ಬುದ್ಧಿಯಿಂದ, ಮನಸ್ಸಿನಿಂದ ಈ ರೀತಿ ಇರ್ತಕ್ಕವನು ಅಂತ ಹೇಳಿ ಪರಿಚ್ಛೇದಗೊಳಿಸಕ್ ಆಗದವನು ಅನ್ನೋ ಅರ್ಥವನ್ನೇ ಚಿಂತ್ಯ ರೂಪದವನು ಅಂತ ಅಷ್ಟೇ ಅರ್ಥವೇ ಹೊರತು ಉಪಾಸನೆ ಮಾಡಕ್ ಆಗದೆ ಇರೋನು ಅಂತ ಆದ್ರೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇರೋದು ಆಗುತ್ತಲ್ಲ ಅಂತ ಆಗುತ್ತೆ. ಅದು ಒಂದು ಗುಣವೇ, ಅಚಿಂತ್ಯ ರೂಪತ್ವವು ಒಂದು ಗುಣವೇ. ಇದಮಿತ್ತಂ ಅಂತ ಹೇಳಿ ಒಂದು ಏಕರೂಪವಾಗಿರ್ತಕ್ಕಂತಹ ಒಂದು ರೂಪ ವಿಶೇಷವಲ್ಲ, ಸಮಸ್ತ ವಿಶೇಷವು ಸಮಸ್ತ ನಾಮರೂಪ ಆಗಿರೋದನು, ನಮ್ಮ ಬುದ್ಧಿಗೆ ನಿಲುಕದವನು, ನೆಟ್ಕೋದಕ್ಕೆ ಆಗದೇ ಇರುವನು ಅನ್ನೋ ಅರ್ಥದಲ್ಲಿ ಅಚಿಂತ್ಯ ರೂಪನು ಅಂತ. ಇದು ಉಪಾಸನೆಗೆ ಹೇಳುವ ಒಂದು ಗುಣ. ಇನ್ನೊಂದು ಆದಿತ್ಯವರ್ಣಂ, ಆದಿತ್ಯನಂತೆಯೇ ಸ್ವಯಂ ಜ್ಯೋತಿ ರೂಪರಾಗಿರ್ತಕ್ಕವನು ಅಂತ ಅರ್ಥ. ಆದಿತ್ಯ ಯಥಾ ಸ್ವಪ್ರಕಾಶ ರೂಪ ಏವಂ ಆದಿತ್ಯ ಇವ ನಿತ್ಯ ಚೈತನ್ಯ ಸ್ವರೂಪ ಇತ್ಯರ್ಥೆ ಆದಿತ್ಯವರ್ಣಂ. ಆದಿತ್ಯರಂತೆ ನಿಗಿ 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 ಹೊಳಿತಾ ಇದ್ದಾನೆ, ಸ್ವಯಂ ಪ್ರಕಾಶನ ಇದ್ದಾನೆ, ಮತ್ತೆ ಯಾವ ಇನ್ನೊಂದಕ್ಕೂ ಅಧೀನ ಅಲ್ಲದವನಾಗಿದ್ದಾನೆ. ಆದಿತ್ಯವರ್ಣವಾಗಿದ್ದಾನೆ. ತಮಸಃ ಪರಸ್ತ, ಅಜ್ಞಾನದಿಂದ ಆಶೆ ಇರ್ತಕ್ಕವನು ಅಂತ ಹೇಳಿ ಎಷ್ಟು ಗುಣ ಇವಾಗ ಕವಿ ಪುರಾಣ ಅನುಶಾಸಿತಾರ ಅನೋರಣೀಯಾಂಶಂ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಃ. 8 ಗುಣ. ಈ 8 ಗುಣದಿಂದ ಪರಮಾತ್ಮ ಧ್ಯಾನ ಬಂದರು. ನಮ್ಮ ಸ್ವಾಮಿಗಳವರು ಆ ಪಾರವಂಶ ಮೀಮಾಂಸದಲ್ಲಿ ಸನ್ಯಾಸಿಗಳು ಓಂಕಾರದಿಂದ ಈ ಪುರುಷನನ್ನೇ ಧ್ಯಾನ ಮಾಡ್ತಾರೆ ಎಂಬಿದ್ದಾರೆ. ಓಂಕಾರದಿಂದ ಧ್ಯಾನ ಮಾಡ್ಬೇಕಾದ್ರೆ ಈ ಪುರುಷ ಈ ರೀತಿ ಓಂಕಾರದಲ್ಲಿ ಇಷ್ಟು ಗುಣವನ್ನು ಹಾಕೋಬೇಕಂತೆ. ನಾನು ಓಂಕಾರದಿಂದ ಯಾರನ್ನು ಕರಿತಾ ಇದ್ದೀನಿ,
ಓಂಕಾರಕ್ಕೆ ವಾಚ್ಯನಾದ ವಸ್ತು ಯಾವುದು ಅಂತ ಕೇಳಿದ್ರೆ ಈ 9ನೇ ಶ್ಲೋಕಗಳಲ್ಲಿ ಹೇಳಿದಂತ ಪರಮಾತ್ಮನೇ ಓಂಕಾರ ಶಬ್ದಕ್ಕೆ ವಾಚ್ಯನಾಗಿದ್ದಾನೆ. ಈ ಓಂ ಅನ್ನು ಉಚ್ಚಾರಣೆ ಮಾಡುವಾಗ ಈ 8 ಗುಣಗಳನ್ನು ಭಾವನೆ ಮಾಡ್ಬೇಕಂತೆ. ಮತ್ತೆ ಇನ್ನೊಂದ್ಸಲ ಓಂ ಅನ್ನುವಾಗಲೂ 8 ಗುಣದಿಂದ ಕೂಡಿಕೊಂಡಂತಹ ಪರಮಾತ್ಮನು ಮತ್ತು ತಾನೇ ಆಗಿದ್ದೀನಿ ಅಂತ ಆತ್ಮರೂಪದಿಂದ ಅಹಂಗ್ರಹೋಪಾಸನೆ. ಈ ಉಪಾಸನೆಯಲ್ಲಿ ಉತ್ಕೃಷ್ಟವಾದಂತಹ ಉಪಾಸನೆ ಇದು. ಒಂದು ರೀತಿ ಹೇಳೋದಾದ್ರೆ ಶ್ರುತ್ಯುಕ್ತವಾದಂತಹ ಓಂಕಾರ ದಹರೋಪಾಸನೆ ಅಂತ ಏನಿದೆ ವೈಶ್ವಾಸೋಪಾಸನೆ, ಇದು ಪುರಾಣದ ಸ್ಮೃತ್ಯುಕ್ತವಾದಂತಹ ಉಪಾಸನೆ. ಸ್ಮೃತಿ ಈ ಉಪಾಸನೆಗೂ ದಹರೋಪಾಸನೆಗೂ ಏನೇನು ಸ್ಥಾನದಲ್ಲಿ ಹೆಚ್ಚು ಕಮ್ಮಿ ಇಲ್ಲ, ಸ್ಥಾನ ಒಂದೇ ತರ ಇದೆ. ಯಾರಿಗೆ ಉಪನಯನ ಸಂಸ್ಕಾರವಿದ್ದು ದ್ವಿಜರಾಗಿರ್ತಾರೋ ಅವರು ಅದನ್ನು ಮಾಡ್ತಾರೆ, ಯಾರು ಕೈವರ್ಣಿಕರಾಗಿರ್ತಾರೋ ಬೇರೆ ಉಪನಯನ ಸಂಸ್ಕಾರ ಇರ್ತಾರೋ ಎಲ್ಲರೂ ಕೂಡ ಇದನ್ನು ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿರೋ ಎಲ್ಲರೂ ಅಧಿಕಾರಿಗಳು. ಕಾಲ ದೇಶ ಇದು ಯಾವ ನಿಯಮವೂ ಇಲ್ಲದೇನೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಎಲ್ಲಾ ತರಹ ಜನರು ಮಾಡ್ಬೋದು. ಇದನ್ನೇನು ಬ್ರಾಹ್ಮಣರೇ ಮಾಡ್ಬೇಕು ಹಿಂದೂಗಳೇ ಮಾಡ್ಬೇಕು ಆ ನಿಯಮ ಇಲ್ವೇ ಇಲ್ಲ. ಅಂತ ಈ ಒಂದು ಗುಣಗಳನ್ನು ಕೂಡ್ಕೊಂಡ ಪರಮಾತ್ಮನ್ನ ಅನುಸ್ಮರೇ ಧ್ಯಾನ್ ಪರಮಾತ್ಮ ಅಂತ ಯಾರು ಹೀಗೆ ಸ್ಮರಿಸಿಕೊಳ್ತಾನೋ ಅಂತ ಅದು ಉಪಾಸಕನಾದವನು ಈರುಷಂ ಪರಮಾತ್ಮನಂ ಅಹಂ ಅನುಸ್ಮರಾಮಿ ಅಹಂ ಅಹಂ ಚಿಂತೆಯೇ. ಈ ರೀತಿಯಾದ ಪರಮಾತ್ಮನ ಚಿಂತಿಸುತ್ತಿದ್ದೇನೆ, ಈ ಪರಮಾತ್ಮನ ಧ್ಯಾನ ಮಾಡುತ್ತಿದ್ದೇನೆ, ಈ ಪರಮಾತ್ಮನನ್ನ ಆತ್ಮನಾಗಿದ್ದಾನೆ, ನನ್ನ ಸ್ವರೂಪವಾಗಿದ್ದಾನೆ ಅಂತ ಹೇಳಿ ಆತ್ಮರೂಪದಿಂದ ಉಪಾಸನೆ ಮಾಡ್ಬೇಕು. ಇದನ್ನ ಅಹಂಗ್ರಹೋಪಾಸನೆ, ಇದು ಪ್ರತೀಕೋಪಾಸನೆ ಅಲ್ಲ, ಅದು ಬೇರೆ ಹೊರಗಿನ ಒಂದು ವಿಭೂತಿ ಅಲ್ಲ. ಇದು ಕವಿಂ ಭಾಷ್ಯ ನೋಡೋಣ. ಕವಿಂ ಕ್ರಾಂತದರ್ಶಿನಂ ಸರ್ವಜ್ಞಂ. ಕವಿ ಅಂದ್ರೆ ಕ್ರಾಂತ. ಕ್ರಾಂತ ಅಂದ್ರೆ ಕರ್ಮ ಪಾದವಿಕ್ಷೇಪ ದಾಟಿದವನು, ಮೀರಿದವನಾಗಿ ಎಲ್ಲವನ್ನು ನೋಡುವುದು. ಹೇಗೆ ಸೂರ್ಯ ಎಲ್ಲಾ ಲೋಕದ ಮೇಲಿದ್ದು ಒಮ್ಮೆಗೆ ಎಲ್ಲವನ್ನು ಬೆಳಕಿನಿಂದ ಬೆಳಗ್ತಾ ಇದ್ದಾನೋ, ಸೂರ್ಯ ಸಹಿತವಾದ ಜಗತ್ತನ್ನೇ ಬೆಳಗುತ್ತಿದ್ದಾನೆ ಈ ಪರಮಾತ್ಮ. ತಾನು ಜಗದಂತಃಪಾತಿ ಆಗದೆ ಜಗದತೀತನಾಗಿ ಜಗತ್ತಿನ ಎಲ್ಲಾ ವಸ್ತುವಾಗಿಯೂ ತೋರಿ ಬೆಳಗುತ್ತಿದ್ದಾನೆ. ಅವನ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯನ್ನ ನಾವು ತರ್ಕ ಮಾಡಕ್ಕೆ ಆಗಲ್ಲ, ಊಹೆ ಮಾಡಕ್ಕೆ ಆಗಲ್ಲ. ಪ್ರಪಂಚ ಅತೀತನೂ ಆಗಿದ್ದಾನೆ, ಪ್ರಪಂಚವೂ ಆಗಿದ್ದಾನೆ, ಪ್ರಪಂಚದ ಒಳಗೂ ಇದ್ದಾನೆ ಆ ಮಹಾತ್ಮ. ಅದು ಅತ್ಯದ್ಭುತ. ಸ್ವರೂಪದಿಂದ ಪ್ರಪಂಚ ಅತೀತನು, ತೋರಿಕೆಯಿಂದ ಅವನೇ ಮೈದೋರಿದು, ಜಗತ್ತಾಗಿ ಮೈದೋರಿರೋನು ಅವನೇ. ಅವಂದೇ ಈ ಜಗತ್ತೆಂಬ ಆಕಾರ ರೂಪ ಮೈದೋರಿರೋನು ಪರಮಾತ್ಮನೇ. ಎಲ್ಲ ನಾಮರೂಪವೂ ಆಗಿದ್ದಾನೆ. ಅಂದಾಗಿ ಸರ್ವಜ್ಞನು ಅಂತ. ಸರ್ವಜ್ಞಕ್ಕೆ 2 ಅರ್ಥ ಮಾಡ್ಬೋದು. ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತೀತಿ ಸರ್ವಜ್ಞ, ಇನ್ನು ಸರ್ವಸ್ಥಾಸು ಜ್ಞಶ್ಚ, ಸರ್ವವಾಗಿ ಚೈತನ್ಯ ಸ್ವರೂಪನಾಗಿದ್ದಾನೆ ಅಂತ ಇನ್ನೂ ಅರ್ಥ ಮಾಡ್ಬೋದು. ಜನರ ರೂಪದಿಂದ ಎಲ್ಲಾ ಪದಾರ್ಥವನ್ನು ನೋಡ್ತಾ ಇದ್ದಾನೆ. ಸಮುದ್ರದಲ್ಲಿರ್ತಕ್ಕಂತಹ ಪದಾರ್ಥವನ್ನು ಸಮುದ್ರ ಪ್ರಾಣಿಯಾಗಿ ನೋಡ್ತಾ ಇದ್ದಾನೆ. ದೇಶಾಂತರದಲ್ಲಿರ್ತಕ್ಕಂತಹ ಪದಾರ್ಥವನ್ನ ಅಲ್ಲಿರೋ ಜನರನ್ನ ನೋಡ್ತಿದ್ದಾನೆ. ಇಲ್ಲಿರೋ ಪದಾರ್ಥವನ್ನ ನಮ್ಮ ರೂಪದಿಂದ ನೋಡ್ತಾ ಇದ್ದಾನೆ. ಎಲ್ಲಾ ಜಾಗದಲ್ಲೂ ನೋಡುತ್ತಿರುವ ಆತನು ಅವನೇ, ಅದರಿಂದ ಅವನು ಸರ್ವಜ್ಞ ಅಂತ. ಇನ್ನು ಸರ್ವವಾಗಿ ಜ್ಞಸ್ವರೂಪನೂ ಆಗಿದ್ದಾನೆ ಒಂದು. ಇನ್ನೊಂದು 3ನೇ ಅರ್ಥ ಏನು ಅಂತಂದ್ರೆ, ವಿಶ್ವರೂಪಧರನಾಗಿ ನಾರಾಯಣನಾಗಿ ಅವನು ಸೋಪಾಧಿಕ ರೂಪದಿಂದಲೂ ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಅವನು ಆ ವಿಶ್ವರೂಪಧರನಾದ ನಾರಾಯಣನಿಗೆ, ವಿಶ್ವರೂಪಾತ್ಮನಾದ ಪರಮಾತ್ಮನಿಗೆ ಎಲ್ಲವೂ ಕೂಡ ಗೊತ್ತಾಗಿದೆ. ಅವನು ಇದ್ದ ಜಾಗದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದಾನೆ ಅಂತ ಹಾಗೂ ತಗೋಬಹುದು. ಆ ಸಗುಣ ಸೋಪಾಧಿ ರೂಪದಿಂದ ಸರ್ವಜ್ಞ, ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ನಾವು ಹೇಳ್ತೀವಲ್ಲ, ಇವರು ಇಂಥವರು ಮಹಾಪುರುಷರು, ಕಪಿಲರು ಸರ್ವಜ್ಞರು ಅಂತ ಹೇಳ್ತೀವಲ್ಲ, ಶಂಕರಾಚಾರ್ಯರು ಸರ್ವಜ್ಞರು ಅಂತ ಹೇಳ್ತೀವಲ್ಲ. ಆ ರೀತಿ ಆ ಸೋಪಾಧಿ ರೂಪದಿಂದ ಅವರು ಸರ್ವಜ್ಞತ್ವ ಪೂರ್ಣ ಅಲ್ಲ. ಆದರೆ ನಾರಾಯಣನು ಆ ಉಪಾಧಿಯಿಂದ, ಯಾಕೆಂದ್ರೆ ಅವನ ರೂಪವೇ ಭೂಪಾದು ಯಶ್ಚಿನ ಸೂರ್ಯೋಚನೆ ವಿಶ್ವಾತ್ಮನಾಗಿರೋದ್ರಿಂದ ಅವನು ಎಲ್ಲವೂ ಆ ಉಪಾಧಿಯಿಂದ ನೋಡ್ತಿದ್ದಾನೆ ಅಂತ. ಉಪಾಧಿಯಿಂದಲೂ ಬೆಳಗುತ್ತಿದ್ದಾನೆ, ವ್ಯಕ್ತಿ ರೂಪದಿಂದಲೂ ಬೆಳಗುತ್ತಾನೆ, ಸದ್ರೂಪ ಚಿದ್ರೂಪದಿಂದ ಚೈತನ್ಯ ರೂಪದಿಂದಲೂ ಎಲ್ಲವನ್ನೂ ಬೆಳಗುತ್ತಿದ್ದಾನೆ ಅನ್ನೋ ಅರ್ಥದಲ್ಲಿ ಸರ್ವಜ್ಞನಾಗಿದ್ದಾನೆ. ಅಂಥ ಪರಮಾತ್ಮನೇ ನನ್ನ ಆತ್ಮ. ನಿಜವಾಗಿ ನನಗೂ ಅರಿವಿಲ್ಲದೆ ನಾನು ಅಂತ ಇರೋದು ಅವನನ್ನಯ್ಯ. ನಾನು ತಪ್ಪುವಿಕೆಯಿಂದ ಈ ಅಲ್ಪವಾದ ದೇಹವನ್ನು ನಾನು ಅಂದ್ಕೊಂಡು ಮೋಸ ಹೋಗಿ ತಪ್ಪಿಕೊಂಡಿದ್ದೀನಿ ಹೊರತು ಇದು ಇಷ್ಟೇ ಅಲ್ಲ, ನಾನು ವಿಶ್ವಾತ್ಮನಾದ ಜಗದಾತ್ಮನಾದ ಆ ವಾಸುದೇವ ಭಗವಂತನೇ ನಾನಾಗಿದ್ದೀನಿ ಅಂತ ಹೇಳಿ ಆ ರೀತಿ ಭಾವನೆ ಮಾಡ್ತಾ. ಇದು ಭಾವನೆ, ಇದು ಜ್ಞಾನಿಗಳು ಇದನ್ನು ಅನುಭವದಲ್ಲಿ ಕಟ್ಕೊಳ್ಳೋದಾದ್ರು ನಮ್ಮಂಥ ಸಾಧಕರು ಇದನ್ನು ಹೀಗೆ ಭಾವನೆ ಮಾಡ್ತಾ ಇರ್ಬೇಕು. ಸರ್ವದಾ ಈ ಸರ್ವಾತ್ಮನಾದ
ಪರಮಾತ್ಮನೇ ವಾಸುದೇವ ಭಗವಂತನೇ ನಾನಾಗಿದ್ದೀನಿ ಅಂತ ನಿರಂತರ ಭಾವನೆ ಮಾಡ್ತಾ ಇದ್ರೆ ಆ ಭಾವನೆ ಊರ್ಕೊಂಡು ನಾವು ಕಾಲಾನುಕಾಲಕ್ಕೆ ನಾವು ಅದೇ ಆಗ್ಬಿಡ್ತೀವಿ. ಆ ವಾಸುದೇವ ತತ್ವ ನಮ್ಮ ಸ್ವರೂಪದ ಊರ್ಕೊಂಡ್ಬಿಡುತ್ತೆ. ಇನ್ನು ಪುರಾಣಂ ಚಿರಂತನಂ. ಪುರಾಣನು ಅಂದ್ರೆ ಚಿರಂತನು ಬಹಳ ಹಳೆಬನು ಅಂತ. ಅವನು ಯಾವತ್ತಿಲ್ಲ ಅನ್ನೋದೇ ಇಲ್ಲ, ಯಾವತ್ತಿರ್ಲಿಲ್ಲ ಅಂತ. ಯಾಕಂದ್ರೆ ಕಾಲದೇಶ ಸಹಿತವಾದ ಜಗತ್ತು ಕಾಲ ಆದ್ಮೇಲೆ ಅವನಿಗೆ ಕಾಲ ಸಂಬಂಧ. ಅದಕ್ಕೆ ಯಸ್ಮಾ ಅಹೋಭಿಪರಿವರ್ತತೆ ಯಸ್ಮಾದರ್ವಾಕ್ ಸಂವತ್ಸರ ಅಹೋಭಿಪರಿವರ್ತತೆ. ಬೃಹದಾರಣ್ಯಕದಲ್ಲಿ ಯಾವಾದ್ರಿಂದ ಕೆಳಗೇನೆಯೇ ಸಂವತ್ಸರವು ತನ್ನ ಹಗಲುಗಳಿಂದ ಸುತ್ತಾ ಇರತ್ತೋ ಅಂತ ಒಂದ್ ಕಡೆ. ಇನ್ನು ನಮ್ಮ ಅಂಬಸಿಯಲ್ಲಿ ಕಲಾಮುಹೂರ್ತ ಕಾಷ್ಠಾಶ್ಚಾಹೋರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಸಂವತ್ಸರಶ್ಚ ಕಲ್ಪಂತ ಅಂತ ಮಹಾನಾರಾಯಣದಲ್ಲಿ ಎಲ್ಲಾ ಕಾಲಕ್ಕೂ ಅವನೇ ಕಾರಣ, ಕಾಲಕ್ಕೂ ಕಾರಣ, ಕಾಲಕ್ಕೂ ಮೂಲ ಪುರುಷ ಅಂತ ಹೇಳೋದ್ರಿಂದ ಕಾಲಾತೀತ ಅಂತ ಹೇಳ್ತಾ ಇದೆ. ಹಾಗಾಗಿ ಚಿರಂತನನು, ಬಹಳ ಪ್ರಾಚೀನನು, ತುಂಬಾ ಹಳಬನು ಅಂತ ಅರ್ಥ. ಇನ್ನು ಅನುಶಾಸಿತಾರಂ ಸರ್ವಸ್ಯ ಜಗತಃ ಪ್ರಶಾಸಿತಾರಂ. ಅನುಶಾಸನೆ ಮಾಡುವ ಆತನು ಅಂತಂದ್ರೆ ಕಟ್ಟಳೆ, ನಿಯಮ, ಒಂದು ಆಜ್ಞೆ, ಎಲ್ರಿಗೂ ಒಂದು ಆರ್ಡರ್ ಮಾಡ್ತಾ ಇದ್ದಾನೆ, ಎಲ್ಲವನ್ನೂ ಆಳ್ತಾ ಇದ್ದಾನೆ. ಇಂದ್ರಾದಿಗಳನ್ನು ಲೋಕಪಾಲರನ್ನು ಆಳ್ತಾ ಇದ್ದಾನೆ. ಇಂದ್ರಾದಿ ಲೋಕಪಾಲರು ನಾವು 3 ಲೋಕಕ್ಕೂ ಒಡೆಯರು, ಎಲ್ಲರನ್ನೂ ನಿಯಮ ಮಾಡುವರು ಅಂತ ಅವ್ರು ಅಂದ್ಕೊಂಡಿದ್ರೆ ಅವರು ಸಹಿತವಾಗಿ ಎಲ್ಲವನ್ನೂ ಆಳುತ್ತವಾದನು ಈ ವಾಸುದೇವ ಭಗವಂತನು, ಈ ಪರಮಾತ್ಮನು. ಅಷ್ಟದಿಕ್ಪಾಲಕರಿಗೂ ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂದೈವತಾನಾಂ ಪರಮಂ ಹಿ ದೈವತಂ. ದೇವದೇವರಿಗೂ ದೇವತೆ, ದೇವದೇವೋತ್ತಮ, ಈಶ್ವರನಿಗೂ ಈಶ್ವರ ಆಗಿರ್ತಕ್ಕವನು ಅಂಥ ಮಹಾತ್ಮ. ಅವನು ಎಲ್ಲರನ್ನೂ ಅನುಶಾಸನೆ ಮಾಡಿ ಆಳ್ತಾ ಇದ್ದಾನೆ. ಪ್ರತಿಯೊಬ್ಬರು ಹೀಗೆ ಸೂರ್ಯನು ಕರೆಕ್ಟ್ ಆಗಿ ಆಯಾ ಟೈಮಿಗೆ ಆಯಾ ಕಾಲಕ್ಕೆ ಆಗಬೇಕು. ಇತಸ್ಯ ವಾಕ್ಯಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಾಚಂದ್ರ ಪರಮಾತ್ಮನ ಆಳ್ವಿಕೆ ಒಳಪಟ್ಟೆ ಸೂರ್ಯಾಚಂದ್ರರು ತಮ್ಮ ತಮ್ಮ ಕಟ್ಟಳೆಯಿದ್ದಾರೆ. ಇದು ಸಮುದ್ರಗಳು ಮೇರುದಪ್ಪದೆ ಅಲ್ಲೇ ಕೂತ್ಕೊಂಡಿದೆ. ಇದು ಎಲ್ಲವೂ ಕೂಡ ತಮ್ಮ ತಮ್ಮ ಇದಲ್ಲಿದೆ ಅಂತ ಹೇಳಿ ಈ ರೀತಿ ಇದು ಮಾಡಿದ್ದಾರೆ. ಬೃಹದಾರಣ್ಯಕ ಶ್ರುತಿಯಲ್ಲಿ ಇವನೇ ಪ್ರಶಾಸಿತ, ಸರ್ವಕ್ಕೂ ರೂಲರ್, ನಿಯಾಮಕ, ಸುಪ್ರೀಂ ಕಂಟ್ರೋಲರ್ ಪರಮಾತ್ಮನು. ಸರ್ವಸ್ಯ ಸಮಸ್ತ ಜಗತ್ತನ್ನು ಆಳುವಾತನಾಗಿದ್ದಾನೆ. ಮತ್ತು ಮೂರನೇದು ಅಣೋಹೋ ಸೂಕ್ಷ್ಮಾದಪಿ ಅಣೀಯಾಂಸಂ ಸೂಕ್ಷ್ಮತರಂ ಅನುಸ್ಮರೇತ್ ಅನುಚಿಂತೆಯೇತ್ ಯಃ ಕಶ್ಚಿತ್. ವಾಕ್ಯ ಆಯ್ತು, ಅಲ್ಲಿಗೆ ವಾಕ್ಯ ಹಾಕಬೇಕು. ಅಣೋರಣೀಯಾಂಸಂ ಅಂತಿದೆ ಮೂಲದಲ್ಲಿ, ಅದು ಬರೀತಾರೆ. ಅಣುವಿಗಿಂತಲೂ ಅಂದ್ರೆ ಸೂಕ್ಷ್ಮವಾಗಿರೋದಕ್ಕಿಂತಲೂ ಆ ಅಣುವಿನ ಪದವೇ ಇಂದ್ರಿಯ ಗ್ರಾಹ್ಯವಲ್ಲದನ್ನು ಹೇಳುತ್ತೆ. ಯಾವುದು ಸೂಕ್ಷ್ಮವೋ ಇಂದ್ರಿಯ ಗ್ರಾಹ್ಯವಲ್ಲವೋ ಅದು ಅಣು. ಅದಕ್ಕಿಂತಲೂ ಅಣು ಅಂತ ಯಾವುದು ನಾವು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ತುಂಬ ಪರಮಾಣು ಸೂಕ್ಷ್ಮ ಅಂತೀವಿ. ಅದು ಆಕಾಶ ಇಂದ್ರಿಯ ಗ್ರಾಹ್ಯವಲ್ಲ, ಅಣು ಅಂತೀವಿ. ಅದಕ್ಕಿಂತಲೂ ಅಣುವಾಗಿದ್ದಾನೆ. ಸೂಕ್ಷ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ಹಿತೋಸ್ಯೋ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಒಟ್ಟು ಎಲ್ಲಾ ಉಪನಿಷತ್ತು ಇರ್ತಕ್ಕಂಥ ವಿಚಾರವನ್ನೇ ಭಗವಂತ ಅಲ್ಲಿಂದ ಇಲ್ಲಿ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಸಂಗ್ರಹ ಮಾಡ್ತಾ ಇದ್ದಾನೆ. ಸೂಕ್ಷ್ಮತರವಾಗಿರ್ತಕ್ಕವನು, ಎಲ್ಲಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ. ಅಂಥವನು ಪರಮಾತ್ಮನು ನನ್ನ ಆತ್ಮ ಇದ್ದಾನೆ ಅಂತ ಹೇಳಿ ಯಾವಾಗಲೂ ಅನುಸ್ಮರೆ. ಇಲ್ಲಿ ಅನು ಅನ್ನೋ ಪದಕ ಏನ್ ಹೇಳುತ್ತೆ ಅಂದ್ರೆ ಶಾಸ್ತ್ರಾಚಾರ್ಯೋಪದೇಶ ಅನುಸ್ಮರೇತ ಅರ್ಥ. ಅನುಸರಿಸಿ ಸ್ಮರಿಸಬೇಕು ಅಂದ್ರೆ ಶಾಸ್ತ್ರ ಹೇಳ ಹಾಗೆ ಚಿಂತಿಸಬೇಕು, ಗುರುಗಳು ಆಚಾರ ತಿಳಿಸ್ಕೊಟ್ಟ ಹಾಗೆ ತಿಳಿಸಬೇಕು, ಮತ್ತು ಯುಕ್ತಿ ಅನುಭವಕ್ಕೆ ಹೊಂದ್ಕೊಳ್ಳಿ ಆಗುವ ಹಾಗೆ ಮಾಡಬೇಕು. ಆ ಅನುವಿನ ಪದ ಶಾಸ್ತ್ರಕ್ಕೂ ಆಚಾರ್ಯರಿಗೂ ತನ್ನ ಯುಕ್ತಿ ಅನುಭವಕ್ಕೂ ಹೊಂದಿಸ್ಕೊಂಡು ಚಿಂತಿಸಬೇಕು ಅಂತ ಅರ್ಥ. ಅನುಸರಿಸಿ ಶಬ್ದಕ್ಕರ್ಥ. ಅನುಸರಿಸಿ ಏನನ್ನು ಅನುಸರಿಸೋದು? ಮೂರನ್ನು, ಶಾಸ್ತ್ರ, ವೇದ ಅಥವಾ ಗೀತೆ, ಮತ್ತು ಆಚಾರ್ಯ ಉಪದೇಶ, ಮತ್ತು ಯುಕ್ತಿ ಅನುಭವ, ಮೂರಕ್ಕೂ ಹೊಂದಿಸ್ಕೊಂಡು ಆ ಭಗವಂತನನ್ನು ಚಿಂತಿಸ್ಬೇಕು. ಹೌದು ಹೊಂದುತ್ತೆ ಎಂದು ಹೇಳಿ ಅನುಚಿಂತೆಯೇ ಯಾವಾತನು ಯಕ್ಕಶ್ಚಿತ್ ನೋಡಿ ಭಾಷ್ಯಕಾರರು. ಆ ಯಕ್ಕಶ್ಚಿತ್ ಪದ ಏನ್ ಹೇಳುತ್ತೆ? ಶೈವರ್ಣಿಕರೇ ಆಗ್ಬೇಕು ಅಂತ ಏನಿಲ್ಲ, ಸನ್ಯಾಸಿಗಳೇ ಆಗ್ಬೇಕು ಅಂತ ಏನಿಲ್ಲ, ಉಪನಯನ ಆಗಿರ್ಬೇಕು ಅಂತ ಏನಿಲ್ಲ. ಮನುಷ್ಯನಾಗಿದ್ದೆ ಸಾಕು. ಮನಸ್ಸು ಅಂತ ಒಂದಿದ್ದು
ನಾನು ಮಾಡುವ ಆಸಕ್ತಿ ಇದ್ದು ಅವನಿಗೆ ಆ ಫಿಟ್ನೆಸ್ ಇದ್ಬಿಟ್ಟು ಮಾಡುವಂತ ಯೋಗ್ಯತೆ ಇದ್ಬಿಟ್ಟು ಸಾಕು ಮಾಡ್ಬೋದು. ಮುಂಚೆ ಆರಂಭದಲ್ಲಿ ಅವನಿಗೆ ಕೆಲವು ಆ ನಡವಳಿಕೆಗಳು ಅಷ್ಟೊಂದು ಚೆನ್ನಾಗಿದೆ ಹೋದ್ರು ಮಾಡ್ತಾ ಮಾಡ್ತಾ ನಡವಳಿಕೆ ಬಂದ್ಬಿಡ್ತು. ಸುಳ್ಳು ಹೇಳ್ತಾ ಇರ್ತಾನೆ, ಸುಳ್ಳು ಹೇಳ್ತಿರ್ತಾನೆ, ಹಿಂಸೆ ಮಾಡ್ತಿರ್ತಾನೆ, ಭೋಗಾಸಕ್ತನಾಗಿರ್ತಾನೆ, ಆಚಾರ ವಿಚಾರ ಇರಲ್ಲ, ಪರವಾಗಿಲ್ಲ. ಈ ಮಾಡ್ತಾ 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 ಅದೆಲ್ಲ ತಾನೇ ಮೈಗೂಡುತ್ತೆ. ಅದೆಲ್ಲ ಇಟ್ಕೊಂಡು ಮಾಡಿದ್ರೆ ವೀರ್ಯವತ್ತರವಾಗತ್ತೆ, ಇಲ್ಲದೆ ಹೋದ್ರೆ ವೀರ್ಯವಾಗಿರುತ್ತೆ. ವೀರ್ಯವತ್ತರ, ವೀರ್ಯವತ್ತಮ. 360 days 24 hours ಮಾಡೋದು ವೀರ್ಯವತ್ತಮ. ಅಲ್ಲಿ ಹಾಗಾಗಿ ಒಂದು 6 ಗಂಟೆ 5 ಗಂಟೆ 4 ಗಂಟೆ 8 ಗಂಟೆ ಮಾಡೋದು ವೀರ್ಯವತ್ತರ. ಸ್ವಲ್ಪ ಮಾಡೋದು ವೀರ್ಯವತ್ತ. ಒಂದು 5 ನಿಮಿಷ ಮಾಡ್ತೀನಿ, ಒಂದು ಅರ್ಧ ಗಂಟೆ ಪರವಾಗಿಲ್ಲ. ನಿಮ್ಗೆ ಎಷ್ಟು ಸಮಯವಿದೆಯೋ ಅಷ್ಟು ಮಾಡಿದ್ರು ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ. ಈ ಉಪಾಸನೆ ಸ್ವಲ್ಪವಾಗಿ ನೀವು ಕೂಡ್ಕೊಂಡ್ರು ಕೂಡ ಕ್ರಮೇಣ ಬೆಳೀತಾ ಬೆಳೀತಾ ದೊಡ್ಡ ಸಂಸಾರ ಭಯದಿಂದ ನಿಮ್ಮನ್ನು ಪಾರು ಮಾಡುತ್ತೆ, ಕಾಪಾಡುತ್ತೆ. ಆದ್ರಿಂದ ಇದಕ್ಕೆ ನಾವು ಹೆಂಗಸರು ನಾವು ಏನ್ ಮಾಡೋದಪ್ಪ ಅಂದಾಗ ಅನ್ಕೋಬೇಡಿ. ಹೆಂಗಸರಾದ್ರೂ ಮಾಡ್ಬೋದು, ಇತರೆಯವರು ಅಂದ್ರೆ ಬ್ರಾಹ್ಮಣ ಅಲ್ಲದೇ ಇದ್ದವರು ಮಾಡ್ಬೋದು, ಅದ ಕ್ರಿಶ್ಚಿಯನ್ ಮಾಡ್ಬೋದು, ಮುಸಲ್ಮಾನರು ಮಾಡ್ಬೋದು. ಎಲ್ಲರೂ ಈ ಭಗವಂತನನ್ನ ಆತ್ಮ ಆಗಿರೋ ಪರಮಾತ್ಮನನ್ನ ನಾನು ನಿನಗೆ ಅಲ್ಲ ಅಂತ ಯಾರಿಗೆ ಹೇಳಕ್ಕಾಗತ್ತಮ್ಮ? ಮುಸಲ್ಮಾನ ನಾನು ಪರಮಾತ್ಮ ಆತ್ಮ ಅಲ್ಲ, ಕ್ರಿಶ್ಚಿಯನ್ಗೆ ನಾನು ಆತ್ಮ ಅಲ್ಲ ಅಂತ ಹಾಗೆ ಬರುತ್ತೋ? ಸಾಧ್ಯವೇ ಇಲ್ಲ. ಎಲ್ಲರಿಗೂ ಒಬ್ಬನೇ ಆತ್ಮ. ನೈ ದ್ವೌ ಆತ್ಮಾನು ಸಂಭವತಃ. ಇಬ್ಬರು ಆತ್ಮರು ಹೊಂದೋದೇ ಇಲ್ಲ ಅಂತ ಶಂಕರಾಚಾರ್ಯರು. ಪ್ರಪಂಚಕ್ಕೆ ಒಬ್ಬರೇ ಆತ್ಮ ಇರೋನು. ಆತ್ಮ ಅತ್ತಿ ಇತ್ಯಾತ್ಮ, ಅತತಿ ಇತ್ಯಾತ್ಮ, ಆಪ್ನೋತಿ ಇತ್ಯಾತ್ಮ, ಆದತ್ತೆ ಇತ್ಯಾತ್ಮ. ಅಂದರೆ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ತಿ ವಿಷಯಾನಿಹ ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಕೀರ್ತಿತೆ ಅಂತ ವಿಷ್ಣು ಪುರಾಣ ಶ್ಲೋಕವನ್ನು ಶಂಕರಾಚಾರ್ಯ ಕೋಟ್ ಮಾಡಿದ್ದಾರೆ. ಸರ್ವಾತ್ಮನವನು. ಅದರಿಂದ ಅಣುವಿಗಿಂತಲೂ ಅಣುವಾದ ಸೂಕ್ಷ್ಮತರನಾಗಿರ್ತಕ್ಕಂಥ ಪರಮಾತ್ಮನ್ನೇ ಯಾರಾದರೂ ಪ್ರೇಮದಿಂದ ಚಿಂತಿಸ್ತಾ ಇರ್ತಾನೋ. ಇಲ್ಲಿ ಚಿಂತಿಸೋದಕ್ಕೆ ಬರ ಮಗನ್ನ ಕಳ್ಕೊಂಡವನು, ದುಡ್ಡನ್ನು ಕಳ್ಕೊಂಡವನು ಚಿಂತಿಸ್ತಾ ಇರ್ತಾನೆ, ಆದ್ರೆ ಪ್ರೇಮ ಇರಲ್ಲ. ದುಃಖದಿಂದ ಒಂದು ಕಷ್ಟದಿಂದ ಚಿಂತಿಸ್ತಾ ಇರ್ತಾನೆ, ಬೇಡ ಬರ್ತಾ ಇರುತ್ತೆ. ಆದ್ರೆ ಮಗನನ್ನು ಕಳ್ಕೊಂಡವನು, ದುಡ್ಡು ಕಳ್ಕೊಂಡವನು, ಅಥವಾ ಅತ್ಯಂತ ಆತ್ಮೀಯ ಬಂಧು ಕಳ್ಕೊಂಡವನು ಚಿಂತಿಸುವ ಹಾಗೆ ಚಿಂತಿಸಿದ್ರೆ ಅಲ್ಲಿ ಪ್ರೇಮವಿಲ್ಲ ಅಂದ್ರೆ ಆ ರೀತಿ ಅಲ್ಲ. ಇಲ್ಲಿ ಅದಕ್ಕೆ ಪ್ರೇಮ ಬಹಳ ಮುಖ್ಯ. ಇಷ್ಟಪಟ್ಟು ಆತ್ಮರೂಪದಿಂದ ಪ್ರೇಮದಿಂದ ಪ್ರೇರಿಸ್ತಾ ಇದ್ರೆ ಅದು ಊರ್ಕೊಳ್ಳುತ್ತೆ. ಸರ್ವಸ್ಯ ಕರ್ಮಫಲಸ್ಯ ಧಾತಾರಂ ಕರ್ಮಫಲ ಜಾತಸ್ಯ ಧಾತಾರಂ ವಿಧಾತಾರಂ ಚಿತ್ತತೆಯ ಪ್ರಾಣಿಭ್ಯ ವಿಭಕ್ತಾರಂ. ಮೂಲದಲ್ಲಿ ಸರ್ವಸ್ಯ ಧಾತಾರಂ ಅಷ್ಟೇ ಇದೆ. ಭಾಷ್ಯಗಾರರು ಎಲ್ಲರನ್ನೂ ಹೊತ್ಕೊಂಡವನು ಅಂದ್ರೆ ಪ್ರತಿಯೊಬ್ಬ ಪ್ರಾಣಿಗಳಿಗೂ ಏನೋ ಒಂದು ಕರ್ಮ ಇದೆಯಲ್ಲ, ಆಯಾ ಕರ್ಮ ಫಲವನ್ನು ಹೊತ್ಕೊಂಡವನು ಇವನು. ಇಂದ್ರಾದಿಗಳಿಗೆ ಅವನ ಅಶ್ವಮೇಧ ಕರ್ಮವೋ ಉಪಾಸನೆ ಏನಿದೆಯೋ ಅದಕ್ಕಂತ ಫಲ ಕೊಡ್ತಾನೆ. ಹಿರಣ್ಯಗರ್ಭನಿಗೂ ಫಲ ಕೊಡುವ ಆತನು ಇವನೇ. ಇನ್ನು ಋಷಿಗಳಿಗೆ, ಗಂಧರ್ವರಿಗೆ, ಕಿನ್ನರರಿಗೆ, ಕಿಂಪುರಿಗೆ, ಮನುಷ್ಯರಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಯಾರ್ಯಾರು ಏನೇನು ಕರ್ಮ ಮಾಡಿರ್ತಾರೋ ಆಯಾ ಕರ್ಮ ತಕ್ಕ ಹಾಗೆ ಫಲ ಬರ್ತಾ ಇರ್ತದೆ. ನಾಯಿಗಳಿಗೂ ಅಷ್ಟೇ ಆಹಾರ ಸಿಗಬೇಕು ಅನ್ನುವಂಥ ಕರ್ಮ ಇದ್ರೆ ಎಲ್ಲ ಆಹಾರ, ಯಾರೋ ಇಡ್ಲಿ ಚೆಲ್ ಬಿಟ್ಟಿರ್ತಾರೆ, ಆ ಇಡ್ಲಿ ಹಾಕ್ತಾ ತಿನ್ಕೊಡೋದು, ಇಲ್ಲ ಅನ್ನ ಸಿಗುತ್ತೆ. ಆ ಕರ್ಮ ಇಲ್ಲ ಅಂದ್ರೆ ಎಷ್ಟು ಓಡಾಡಿದ್ರೆ ಅನ್ನ ಸಿಗೋದೇ ಇಲ್ಲ. ಅವತ್ತೆಲ್ಲ ಉಪವಾಸ ಒದ್ದಾಡುತ್ತೆ. ಆ ನಾಯಿಗೆ ಆಹಾರ ಕೊಡುವಾತನು ಪರಮಾತ್ಮನೇ. ಇವನು ಕಾಗೆಗಳಿಗೆ, ಪಕ್ಷಿಗಳಿಗೆ, ಯಾವ ಪ್ರಾಣಿಗಳಿಗಾಗಿದ್ರು ಅವರವರ ಆಹಾರ ಸಿಗಬೇಕಾದ್ರೆ ಅವರವರ ಕರ್ಮ ನಿಮಿತ್ತವಾಗಿಯೇ ಪರಮಾತ್ಮ ಆಹಾರ ಒದಗಿಸ್ಕೊಡ್ತಾನೆ. ಯಾರ ಕರ್ಮ ಯಾವಾಗ ಹೇಗೆ ಪಕ್ವವಾಗತ್ತೆ ಅನ್ನೋದು ಅವನಿಗೆ ಗೊತ್ತು. ಅವನು ಸರ್ವಜ್ಞನಾದ್ರಿಂದ. ಹಾಗಾಗಿ ಆಯಾಯ ಪ್ರಾಣಿಗಳ ಕರ್ಮದ ಫಲ ತಕ್ಕ ಹಾಗೆ ಅವ್ರಿಗೆ ಆಹಾರ ಬೇಕೋ ಆಹಾರ, ಅಥವಾ ಇನ್ನು ಬೇಗ ಲೌಕಿಕ ಸುಖ ಬೇಕೋ ಲೌಕಿಕ ಸುಖ, ಪುತ್ರಾದಿ ಬೇಕೋ ಪುತ್ರಾದಿ ಬೇಕು, ಎಲ್ಲವನ್ನು ಹಂಚುವಾಗ ಇವನೇ. ಫಲಮತ ಉಪಪತ್ತೇ ಅಂತ ಬ್ರಹ್ಮಸೂತ್ರ ಸೂತ್ರ ಇದೆ. ಎಲ್ಲರ ಫಲಕ್ಕೂ ಇವನೇ ಕಾರಣ ಅಂತ. ವಿಚಿತ್ರವಾಗಿ ಅಂದ್ರೆ ಒಂದೊಂದು ಪ್ರಾಣಿ ಒಂದೊಂದು ಫಲ. ದೇವತೆಗಳಿಗೆ ಅಮೃತಪಾನ ಮಾಡ್ತಾರೆ, ಇವರು ಇವರು ಗಂಧರ್ವಾಗಿ ಒಂದು ರೀತಿ ಮಾಡ್ತಾರೆ. ಬ್ರಹ್ಮಲೋಕದಲ್ಲಿ ಇಲ್ಲ ಮಾನಸ ರೂಪವಾದಂತಹ ಫಲವನ್ನು ಅನುಭವಿಸ್ತಾರೆ. ನಾವು ಭೌತಿಕವಾಗಿ ಅನುಭವಿಸ್ತೀವಿ. ನಮ್ಮಲ್ಲೂ ಅಷ್ಟೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಫಲ. ನಾವು 135 ಕೋಟಿ ಭಾರತದಲ್ಲೇ ಇದ್ರೆ ಒಬ್ಬೊಬ್ಬರ ಕರ್ಮ ಫಲ ಒಂದೊಂದು ತರಹ ಇದೆ. ಎಷ್ಟು ವಿಚಿತ್ರ ಯಾಕಂದ್ರೆ ಆರೋಗ್ಯದಲ್ಲಿ ಎಲ್ಲರೂ ಇದೇ ಅನ್ನ ನೀರು ಗಾಳಿ ಬೆಳಕನ್ನು ನೆಚ್ಕೊಂಡಿದ್ರು ಕೂಡ
ಒಬ್ಬರಿಗೆ ಮೈಯೆಲ್ಲ ಕಡ್ತಾ, ಮೈಯೆಲ್ಲ ಉರುತಾ, ಮೈಯೆಲ್ಲ ಕಾಯಿಲೆ ಇರುತ್ತೆ. ಒಬ್ರು ಆರೋಗ್ಯ ಆಗಿರ್ತಾರೆ, ಒಬ್ರಿಗೆ ಇನ್ನೇನು ಯಾವಾಗಲೂ ಭಯ, ದುಗುಡ, ಉದ್ವೇಗ ಇರ್ತಾರೆ. ಇನ್ನೊಬ್ರಿಗೆ ಅದೆಲ್ಲ ಇರೋದಿಲ್ಲ. ಇನ್ನೊಬ್ರಿಗೆ ಏನೇನೋ ಟೆನ್ಷನ್, ಏನೇನೋ ಕಷ್ಟ, ಏನೇನೋ ಕಿರುಕುಳ. ಈ ವಿಚಿತ್ರ ಈ ಪ್ರಾಣಿಗಳಿಗೆ ಕೆಲವು ಜನರಿಗೆ ಅಕ್ಕಪಕ್ಕದ ಮನೆ ಕಿರುಕುಳ ಇರುತ್ತೆ. ಯಾಕೆ? ಕರ್ಮಫಲ ಕೊಡ್ತಾ ಇರುತ್ತೆ. ಪಕ್ಕದ ಮನೆ ಮಾಡ್ತಿದ್ದಾರೆ ಅಂತ ಹೇಳೋ ಲೋಕಕ್ಕೆ ನಿಜವಾಗಿ ನಮ್ಮ ಕರ್ಮಫಲವೇ ಅವ್ರಿಗೆ ಪ್ರೇರಣೆ ಮಾಡಿಸಿ ಅವ್ರನ್ನ ಗೋಳ್ಗುಟ್ಟಿಸ್ತಾ ಇರುತ್ತೆ. ವಿಚಿತ್ರವಾಗಿ ಎಲ್ಲಾ ಪ್ರಾಣಿಗಳಿಗೂ ಕರ್ಮಫಲ ಕೊಡ್ತಿರುವ ಆತನು ಪರಮಾತ್ಮನೇ ಆಗಿದ್ದಾನೆ. ಅದೇ ಸುಮ್ಮನೆ ಕೊಡಲ್ಲ, ನಾವು ಮಾಡಿದ ಪುಣ್ಯ ಪಾಪ ತಕ್ಕಾಗಿ ಅವನೇ ಫಲ ತೋರ್ಕೊಳ್ತಾನೆ. ವಿಚಿತ್ರವಾಗಿ ಪ್ರಾಣಿಗಳಿಗೆ ಅವರವರ ಕರ್ಮಫಲವನ್ನು ಹಂಚುವ ಆತನು ಅಂತ ರೂಪ ಅಂದೇನೋ ಅಮರಿತಾರೆ. ನಾಸ್ಯ ರೂಪಂ ನಿಯತಂ ವಿದ್ಯಮಾನಮಪಿ ಕೇನಚಿತ್ ಚಿಂತಯಿತುಂ ಶಕ್ಯತೆ ಇತಿ ಅಚಿಂತ್ಯ ರೂಪಂ. ಇವನಿದು ಸಚ್ಚಿದಾನಂದ ಸ್ವರೂಪ ಅಂತ ಒಂದು ಏಕರೂಪ ಇದ್ರೂ ಕೂಡ ಆ ಸಚ್ಚಿದಾನಂದ ಸ್ವರೂಪ ಅನ್ನೋದು ಯಾರ ಮನಸ್ಸಿಗೂ ಎಟ್ಕದೇ ಇರೋದು, ಸಿಗದೇ ಇರೋದು. ಇವನ್ ದೇವತೆಗಳ ಮನಸ್ಸಿಗೂ ಗೊತ್ತಾಗೋನಲ್ಲ. ಸಹೈವ ಸಂತಂ ನ ವಿಜಾನಂತಿ ದೇವಾ. ಯಾಕೆ? ದೇವತೆಗಳು ಇಂದ್ರಿಯ ಪ್ರಧಾನಗಳು, ಮನಸ್ಪ್ರಧಾನಗಳು. ಇಂದ್ರಿಯ ಮನಸ್ಸನ್ನು ಇಟ್ಕೊಂಡು ವ್ಯವಹಾರ ಮಾಡುವವರಿಗೆ ಅದಕ್ಕೆ ಸಾಕ್ಷಿಯಾದ ಪರಮಾತ್ಮ ಸಿಗೋನಲ್ಲ. ನನ್ನ ಹಿರಣ್ಯಗರ್ಭನ ಬುದ್ಧಿಗೂ ನಿಲ್ಕದವನು, ಅದಕ್ಕೂ ಸಾಕ್ಷಿ ಅವನು. ಹಿರಣ್ಯಗರ್ಭನೂ ಕೂಡ ಆ ಪರಮಾತ್ಮ ಅಂದ್ಕೋಬೇಕಾದ್ರೆ ಬುದ್ಧಿ ಅಭಿಮಾನ ಬಿಟ್ಟು ತನ್ನ ಸ್ವರೂಪದಿಂದ ನಿಂತ್ಕೊಂಡು ಕಂಡ್ಕೋಬೇಕೇ ಹೊರತು ಬುದ್ಧಿಯಿಂದ ಇದು ಅಂತ ಹೇಳಿ ತಿಳ್ಕೊಕ್ ಆಗೋದೇ ಇಲ್ಲ. ಅದನ್ನ ನಿಯತವಾದ, ಅವನು ಗೊತ್ತಾದ ಏಕರೂಪವಾದಂತಹ ಸ್ವರೂಪ ಅವನಲ್ಲಿ ಇದ್ರೂ ಕೂಡ ಅದನ್ನ ಯಾರಿಗೂ ಕೂಡ ಚಿಂತಿಸುವುದಕ್ಕಾಗೋದಿಲ್ಲ, ವಿಷೀಕರಿಸಕ್ಕಾಗಲ್ಲ ಅಂತ. ಆಬ್ಜೆಕ್ಟಿವ್ಕರಣ ಅಂದೇನೋ ವಿಷೀಕರಣ. ಇದು ಹೇಗೆ ಒಂದು ಪುಸ್ತಕವನ್ನು, ಪೆನ್ನನ್ನು ನಾವು ವಿಷಯ ಮಾಡ್ಕೊಂಡು ತಿಳ್ಕೊತೀವೋ ಹಾಗೆ ಅವನನ್ನು ತಿಳ್ಕೊಕ್ಕಾಗೋದಿಲ್ಲ. ಅದೇ ಯಾರಿಂದಲೂ ಚಿಂತಿಸುವುದಕ್ಕೆ ಆಗದೇ ಇರುವನಾದನ್ನು ಅಚಿಂತ್ಯ ರೂಪನು. ಆದಿತ್ಯವರ್ಣಂ ಆದಿತ್ಯಸ್ಯೇವ ನಿತ್ಯ ಚೈತನ್ಯ ಪ್ರಕಾಶೋ ವರ್ಣ ಯಸ್ಯ ತಂ ಆದಿತ್ಯವರ್ಣಂ. ಆದಿತ್ಯವರ್ಣ ಆದಿತ್ಯನಂತೆ. ಆದಿತ್ಯನಿಗೆ ಒಮ್ಮೆ ಬೆಳಗ್ಗೆ ಬರೋದು ಹೋಗೋದು ಇಲ್ಲ. ಚಂದ್ರ ಆದ್ರೂ ಬೆಳಗ್ಗೆ ಅರ್ಧ ಬೆಳಕು, ಕಾಲು ಭಾಗ ಬೆಳಕು, ಮುಕ್ಕಾಲು ಬೆಳಕು. ಹಿಂದೆಂದಿಗೂ ಚೈತನ್ಯ ರೂಪವಾದ ಪ್ರಕಾಶ ಉಳ್ಳವನು ಅಂತ ಹೇಳಿ ಅದನ್ನ ಆದಿತ್ಯವರ್ಣ ಅಂತ. ಆದಿತ್ಯವರ್ಣ ಅಂದ್ರೆ ಕೆಂಪು ದರ್ಶ ಅಲ್ಲ. ಆದಿತ್ಯವರ್ಣ ಅಂದ್ರೆ ಆದಿತ್ಯ ಸೂರ್ಯ ಹೇಗೆ ಕೆಂಪಾಗಿ ಬಿಸಿ ಬಿಸಿಯಾಗಿ ಸುಡುವನಾಗಿದ್ದಾನೋ ಹಾಗೆ ಕೆಂಪಾಗಿ ಬಿಸಿಯಾಗಿ ಸುಡುವನು ದರ್ಶಲ್ಲ. ಯಾವ ರೀತಿ ನಿತ್ಯ ಪ್ರಕಾಶ ರೂಪನೋ ಆದಿತ್ಯನಿಗೆ ಪರಪ್ರಕಾಶ ಇಲ್ವಾ? ಚಂದ್ರ ಪರಪ್ರಕಾಶ, ಸೂರ್ಯನ ಬೆಳಕು ಚಂದ್ರ ಮೇಲೆ ಬಿದ್ಮೇಲೆ ಚಂದ್ರ ಬೆಳಕು ಭೂಮಿ ಮೇಲೆ. ಆದಿತ್ಯನಿಗೆ ಇನ್ನೊಂದಿಲ್ಲ. ಅದು ನಿಜ ಹೇಳಿದ್ರೆ ಏನ ಸೂರ್ಯಸ್ತಪತಿ ತೇಜಸೇದ್ಧ ಶ್ರುತಿ ಆದಿತ್ಯನ ಬೆಳಕು ಇವನೇ ಕಾರಣ ಅಂತ ಹೇಳುತ್ತೆ. ಪರಮಾತ್ಮನೇ ಆದಿತ್ಯೋಪಾಧಿಯಿಂದ ಜಗತ್ತೆಲ್ಲ ಬೆಳಗ್ತಾ ಇದ್ದಾನೆ. ಯದಾದಿತ್ಯಗತಂತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಮದೀಯಂ ಅಂತ ಭಗವಂತ ಹೇಳಿದ್ದಾನೆ. ನನ್ನದೇ ಆದ ತೇಜಸ್ಸು, ಕಾಂತಿ, ಬೆಳಕು, ಚೈತನ್ಯ ಅಲ್ಲಿ ತೋರ್ಕೊಳ್ತಾ ಇದೆ ಅಂತ ತಿಳ್ಕೋ. ಸೂರ್ಯನಲ್ಲಿ ಬೇರೆ ತೇಜಸ್ಸು, ಇನ್ನು ಅಗ್ನಿ ಇಲ್ಲ, ನನ್ನ ಚೈತನ್ಯವೇ ಆಯಾ ಉಪಾಧಿ ತೋರ್ತಾ ಇದೆ ನಮಗೆ. ಆದಿತ್ಯದಂತೆಯೇ ನಿತ್ಯ ಚೈತನ್ಯ ಪ್ರಕಾಶ ರೂಪವಾದ ಬಣ್ಣವು ಯಾವನಲ್ಲಿದೆಯೋ ಆ ಪರಮಾತ್ಮನು ಆದಿತ್ಯ ವರ್ಣನು ಅಂತ ಹೇಳಿ ನಾವು ಉಪಾಸನೆ ಮಾಡುವಾಗ ನಿತ್ಯ ಚೈತನ್ಯ ಶೋಭನಾದ ಆದಿತ್ಯದಂತೆ ಪ್ರಕಾಶಮಾನವಾಗಿ ಹೊಳುತ್ತಿರುವಂತಹ ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ತನ್ಮಯತೆ ಏಕಾಗ್ರತೆಯಿಂದ ಭಾವನೆ ಮಾಡ್ತಾ ಹೋಗ್ಬೇಕು. ತಮಸಃ ಪರಸ್ತಾತ್ ಅಜ್ಞಾನ ಲಕ್ಷಣಾತ್ ಮೋಹಾಂಧಕಾರಾತ್ ಪರಂ ತಂ ಅಚಿಂತಯನ್ ಯಾತಿ ಇತಿ ಪೂರ್ವೇಣ ಸಂಬಂಧ. ಪರಂ ತಂ ಅನುಚಿಂತಯನ್ ಯಾತಿ ಇತಿ ಪೂರ್ವೇಣ ಸಂಬಂಧ. ತಮಸಃ ಪರಸ್ತಾತ್ ಮೊದಲಿಲ್ಲ. ಅಜ್ಞಾನ ಲಕ್ಷಣ ಅಂದ್ರೆ ಜಸ್ಟ್ ಟೈಪ್ ಅಂತ ಆ ಪ್ರಕಾರ. ಅಜ್ಞಾನ ರೂಪವಾಗಿರುವ, ಅಜ್ಞಾನ ಪ್ರಕಾರವಾಗಿರುವ ಮೋಹಾಂಧಕಾರ, ಮೋಹ ರೂಪದ ಅಂಧಕಾರ ಇದೆಯಲ್ಲ, ಅದನ್ನು ಮೀರಿರುವುದು, ದಾಟಿರುವಂಥದ್ದು ಅಂಥ ಯಾವ ಒಂದು ಪರತತ್ವ ಉಂಟು, ಪರಮಾತ್ಮನುಂಟು, ಆ ಪರಮಾತ್ಮನೇ ಚಿಂತಿಸ್ತಾ ಅವನಲ್ಲಿ ಒಂದಾಗ್ತಾನೆ ಅಂತ ಪೂರ್ವ ಶ್ಲೋಕದಲ್ಲಿದೆ. ಹಿಂದಿನ ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ಯಾತಿ ಪಾರ್ಥಾನುಚಿಂತೆಯನ್ ಇದೆಯಲ್ಲ, ಆ ಪರಮಾತ್ಮನ್ನೇ ಚಿಂತಿಸ್ತಾ ಅಲ್ಲಿ ಹೋಗ್ತಾನೆ ಅಂತ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾನೆ.
ಈ ರೀತಿಯಾದ ಪರಪುರುಷರನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಅಲ್ಲೇ ಹೋಗ್ತಾನೆ. ಈ ಉಪಾಸನೆಗೆ ನಮ್ಮ ಅಣ್ಣ ಸನ್ಯಾಸಿ ಆಗ್ಬೇಕು ಅಂತ ಹೇಳ್ತಾ ಇದ್ದ. ಸನ್ಯಾಸಿ ಆಗೋದು ಮೇಲ್ಮಟ್ಟದ್ದೇ ಅಷ್ಟೇ ಹೊರತು ಬೇರೆಯವ್ರಿಗೆ ಅಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ. ನಿತ್ಯವಾಗಿ ಯಾವಾಗ್ಲೂ ಮಾಡೋಕ್ಕಾಗೋದು ಅವರಿಗೆ ಅಂತ. ಯಾಕೆಂದ್ರೆ ಅವ್ರು ಎಲ್ಲವನ್ನು ಬಿಟ್ಟಿರ್ತಾರಲ್ಲ, ಅವರಿಗೆ ಪ್ರಾಬಬಿಲಿಟಿ ಜಾಸ್ತಿ, ಅವಕಾಶ ಜಾಸ್ತಿ ಆದ್ರಿಂದ ಮಾಡ್ತಾರೆ ಅಂತ. ಯಾರು ನಿತ್ಯವಾಗಿ ಇದನ್ನ ಮಾಡ್ತಿರ್ತಾರೋ ಅವ್ರು ಸನ್ಯಾಸಿ ತಗೋಬೇಕು. ಸನ್ಯಾಸಿ ಆದವ್ರು ನಿತ್ಯ ಮಾಡ್ತಾರೆ, ಸನ್ಯಾಸಿ ಒಂದು ಜನಾಂಗ ಅವ್ರು ಮಾಡ್ಬೇಡಿ. ಯಾರು ನಿತ್ಯವಾಗಿಯೂ ಇದನ್ನು ಮಾಡ್ತಾ ಇರ್ತಾರೋ, ಈ ಚಿಂತನೆಯಲ್ಲೇ ಇರ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು. ಆ ರೀತಿ ಮಾಡ್ತಾ 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 ಅವರು ಆ ಪರಪುರುಷನಲ್ಲೇ ಒಂದಾಗ್ತಾರೆ. ಮತ್ತು ಆ ಒಂದಾಗುವಾಗ ಆ ಪ್ರಯಾಣ ಕಾಲದಲ್ಲಿ, ಸಾಯೋ ಕಾಲದಲ್ಲಿ ಈ ಯೋಗಿ ಯಾವ ರೀತಿ ಮನಸ್ಸನ್ನು ಇಟ್ಕೊಂಡಿರ್ಬೇಕು ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಪ್ರಯಾಣ ಕಾಲೇ ಮನಸಾ ಚಲೇನ ಪ್ರಯಾಣಕಾಲೇ ಮನಸಾ ಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಶತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣಕಾಲೇ ಮನಸಾ ಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣಕಾಲೇ ಮನಸಾ ಅಚಲೇನ ಭಕ್ತ್ಯಾ ಯುಕ್ತಃ ಯೋಗಬಲೇನ ಚ ಏವ ಭ್ರುವೋಃ ಮಧ್ಯೆ ಪ್ರಾಣಂ ಆವೇಶ್ಯ ಸಮ್ಯಕ್ ಸಹ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಈ ಶ್ಲೋಕದಲ್ಲಿ ಭಕ್ತಾಯುಕ್ತ ಯೋಗಬಲೇನ ಯುಕ್ತ ಇಲ್ಲಿ ಹೇಳಿದ್ದಾನೆ. ಇದನ್ನು ಹಿಂದಿನ ಶ್ಲೋಕಕ್ಕೆ ಹಾಕಬೇಕು. ಕವಿಂ ಪುರಾಣ ಮನುಷ್ಯಾಸ ಮಾಡುವಾಗ ಭಕ್ತಿಯಿಂದ ಕೂಡ್ಕೊಂಡವನಾಗೇ ಮಾಡಬೇಕು. ಯೋಗ ಬಲದಿಂದಾನೆ ಸಮಾಧಾನ ಮಾಡ್ಕೊಂಡು ಬಲದಿಂದ ಮಾಡ್ಕೋಬೇಕು ಅಂತ ಎಲ್ಲಿ ಹೇಳಿದ್ರು ಅದು ಎಲ್ಲ ಕಡೆಗೂ ಅನ್ವಯ ಮಾಡ್ಕೊಂಡು ಬರುತ್ತೆ. ಇಲ್ಲಿ ಹೇಳಿದಾದ್ರಿಂದ ಸಾಯೋಗ ಮಾತ್ರ ಭಕ್ತಿಯುಕ್ತನಾಗಿರ್ಬೇಕು, ಯೋಗ ಬಲ ಕೊಡಬೇಕು. ಆ ಕವಿಂ ಪುರಾಣ ಮಾಡುವಾಗ ಭಕ್ತಿಯುಕ್ತನಾಗಬೇಕಾಗಿಲ್ಲ, ಯೋಗ ಬಲ ಹಾಗರ್ಥ ಮಾಡಬಾರ್ದು. ಈ ಕಾಂಟೆಕ್ಸ್ಟ್ ಅಲ್ಲಿ ಎಲ್ಲಿ ಭಕ್ತ್ಯಾಯುಕ್ತ ಯೋಗ ಬಲೇನ ಯುಕ್ತ ಅಂತ ಹೇಳಿದ್ರು ಅದು ಎಲ್ಲಾ ಜಾಗಕ್ಕೂ ಅಪ್ಲೈ ಆಗುತ್ತೆ. ಅದರಿಂದ ಪ್ರಯಾಣ ಕಾಲ ಅಂದ್ರೆ ಮರಣ ಕಾಲ ಅಂತ ಅರ್ಥ. ಮರಣ ಕಾಲದಲ್ಲಿ ಯೋಗಿ ಆದವನು ಅಚಲವಾದ ಮನಸ್ಸು ಅಂದ್ರೆ ಇಷ್ಟು ದಿವಸವೂ ಯಾವ ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ಬಂದಿದ್ನೋ ಆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸ್ಕೊಂಡವನಾಗಿ ಪ್ರಾಣ ಬಿಡಬೇಕು. ಯಾಕಂದ್ರೆ ಆ ಟೈಮಿನ ಆ ಕಾಲದಲ್ಲಿ ಪ್ರಾಣ ಬಿಡುವಾಗ ಏನ್ ಭಾವನೆ ಇರುತ್ತೋ ಅದೇ ಮುಖ್ಯ ಜನ್ಮಾಂತಕ್ಕೆ ಹೋಗಕ್ಕೆ. ಇಷ್ಟು ದಿವಸನೂ ಪರಮಾತ್ಮ ಧ್ಯಾನ ಮಾಡಿ ಮರಣ ಕಾಲದಲ್ಲಿ ಮಾತ್ರ ವ್ಯವಹಾರವೋ ಮನೆ ಚಿಂತೆಯೋ ಇನ್ನೇನು ಲೌಕಿಕ ಚಿಂತೆ ಮಾಡ್ತಿದ್ರೆ ಹೋಯ್ತು, ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗ್ಬಾರ್ದು. ಯಾಕೆ ನೀನ್ ಮರಣ ಕಾಲದಲ್ಲಿ ಅದು ಬಂತು ಅಂತಂದ್ರೆ ಅದು ಬಲವತ್ತರವಾಗಿದೆ ಅರ್ಥ. ಇದು ಪೆಂಡಿಂಗ್ ಹೋಗ್ಬಿಡತ್ತೆ, ಅಲ್ಲ ಕೊಡೋದು ವೇಸ್ಟ್ ಆಗಲ್ಲ. ಇದಕ್ಕೆ ಕಾಯ್ತಾ ಕೂತ್ಕೋಬೇಕಾಗತ್ತೆ. ಅದೇ ಪ್ರಯಾಣ ಕಾಲದಲ್ಲಿ ಮರಣ ಕಾಲದಲ್ಲಿ ಬೇರೆ ಭಾವನೆ ಚಿಂತನೆ ವಿಚಾರ ಬರದೇ ಹಾಗೆ ಮೇಂಟೈನ್ ಮಾಡ್ಕೋಬೇಕು, ನೋಡ್ಕೋಬೇಕು. ಬಲವಾಗಿ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಚಲವಾದ ಮನಸ್ಸಿನಿಂದ ಸ್ಥಿರವಾದ ಮನಸ್ಸಿನಿಂದ ಈ ವಿಶ್ವಾತ್ಮನಾದ ಪರಮಾತ್ಮನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಪ್ರೇಮದಿಂದ ಕೂಡಿಕೊಂಡವನಾಗಿ ಯೋಗ ಬಲ ಅಂದ್ರೆ ಯೋಗ ಅಂದ್ರೆ ಯುಕ್ತಿ ಕೂಡಿಕೊಳ್ಳೋದು, ಆ ಭಗವಂತನಲ್ಲಿ ಕೂಡಿಕೊಳ್ಳೋದು ಬಲದಿಂದ ಕೂಡಿಕೊಂಡವನಾಗಿ ಪ್ರಾಣಗಳನ್ನ ಭ್ರುವೋರ್ ಮಧ್ಯೆ ಆವೇಶ್ಯ ಅಂದ್ರೆ ಹುಬ್ಬಿನ ನಡುವೆಲ್ಲಿ ಇಟ್ಕೊಳ್ಳೋದು ಅಂತ ಯೋಗಶಾಸ್ತ್ರ ಪ್ರಸಿದ್ಧ. ಅವರು ಯೋಗಿಗಳು ತಮ್ಮ ಹೃದಯದಿಂದ ಪ್ರಾಣ ಉತ್ಪನ್ನವಾಗುವಾಗ ಸುಷುಮ್ನಾ ನಾಡಿಯನ್ನ ಓಪನ್ ಮಾಡ್ಕೊಳ್ತಾರೆ. ಅದೇ ಓಪನ್ ಆಗತ್ತೆ, ಅದಕ್ಕೆ ಆ ಭಾವನೆ ಬಂದು ಓಪನ್ ಆಗುತ್ತೆ. ಅದರ ಮೂಲಕ ಮೇಲಕ್ಕೆ ಬರ್ತಾ ಆ ಸುಷುಮ್ನಾ ನಾಡಿ ಮೂಲಕ ಮೇಲೆ ನಡುನತ್ತಿ ಬಂದು ಆ ನಡುನತ್ತಿಯಿಂದ ಮೇಲಕ್ಕೆ ಹೊಟ್ಟು ಹೋಗ್ತಾರೆ. ಆ ನಡುನತ್ತಿ ಬರುವಾಗ ಮಧ್ಯದಲ್ಲಿ ಭ್ರುವೋರ್ ಮಧ್ಯೆ ಹುಬ್ಬುಗಳ ನಡುವೆ ಬರುತ್ತೆ ಅಂತ ಹೇಳ್ತಾರೆ. ಹುಬ್ಬುಗಳ ನಡುವೆ ಅಂದ್ರೆ ಈಗಾಗಂತ ಸಲ ಇದಕ್ಕೂ ಈ ಹಿಂದಕ್ಕೂ ಸೆಂಟ್ರು ಅಂತ ಅರ್ಥ. ಈ ಹುಬ್ಬು ಈ ಹಿಂದುಗಳಿಗೂ ಮಧ್ಯ ಇದೆಲ್ಲ ಆ ನಾಡಿ ಹೋಗಿರೋ ಜಾಗ, ಆ ನಾಡಿಯಿಂದ ಈ ನಡುನೆತ್ತಿ ಬಂದು ಇಲ್ಲಿಂದ ಓಡ್ಕೊಂಡು ಹೋಗ್ತಾರೆ. ಪ್ರಾಣಗಳನ್ನ ಅಲ್ಲಿ ಸಮ್ಯಕರು ಚೆನ್ನಾಗಿ ಆವೇಶಾಗಿ ನಿಲ್ಲಿಸಿಕೊಂಡು ದಿವ್ಯಂ ಪರಂ ಪುರುಷಂ ಉಪೈತಿ ಅಲೌಕಿಕರಾದ ಪರಪುರುಷರನ್ನೇ ಹೋಗಿ ಸೇರಿಕೊಳ್ಳುತ್ತಾನೆ. ದಿವ್ಯ ಶಬ್ದಕ್ಕರ್ಥ ದ್ವಿಲೋಕದಲ್ಲಿರೋನು ಅಂತ ಅರ್ಥ, ದಿವ್ಯ ಭಾವ ಅಂತ ಅರ್ಥ. ದಿವ್ಯ ಅಂದ್ರೆ ಅಲೌಕಿಕ, ಲೋಕಾತೀತ, ಅಭೌತಿಕ, ಭೌತಿಕನಲ್ಲದ, ಲೋಕ ಸ್ವಭಾವನಲ್ಲದ ಅಲೌಕಿಕರಾಗಿರ್ತಕ್ಕಂತಹ
ಪರಪುರುಷನನ್ನ ಪರಮಾತ್ಮನನ್ನ ಆ ವೈಕುಂಠಾಧಿಪತಿ ನಾರಾಯಣನನ್ನೇ ಹೋಗಿ ಸೇರ್ಕೊಂಡ್ಬಿಡ್ತಾನೆ, ಅಲ್ಲೇ ಇದಾಗ್ಬಿಡ್ತಾನೆ. ಅಂದ್ರೆ ಜೀವನ್ ಮುಕ್ತನ್ ಬಗ್ಗೆನೆ ಇದು, ಎಲ್ಲರಿಗೂ ಆಗಲ್ಲ ಅಲ್ಲಿಂದ ಆತರ. ಜೀವನ್ ಮುಕ್ತಿ ಅಲ್ಲ, ವಿದೇಹ ಮುಕ್ತಿ. ವಿದೇಹ ಮುಕ್ತಿ ಆಗ್ಬೇಕಾದ್ರೆ ಕರೆಕ್ಟ್, ಅದೇ ಮೋಕ್ಷ ಪಡೆದವ್ರಿಗೆ ಲೆಕ್ಕ ಹಂಗ ಹೋಗುತ್ತೆ ಪ್ರಾಣ. ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತತ್ವಜ್ಞಾನ ಮಾಡ್ಕೊಂಡು ಮೋಕ್ಷ ಪಡ್ಕೊಳ್ತಾರೆ. ಓ ಓಕೆ, ಹಂಗಂತಾನ. ಇಲ್ಲಿ ತತ್ವಜ್ಞಾನ ಆಗಿರಲ್ಲ ಅವರಿಗೆ, ಅದು ಸಗುಣ ಸಾಕಾರವಾಗಿಯೇ ಉಪಾಸನೆ ಮಾಡಿ ಆ ಭಾವನೆಯಿಂದಲೇ ಅವರು ಸೂರ್ಯರಶ್ಮಿ ಮೂಲಕವಾಗಿ ಬ್ರಹ್ಮಲೋಕಕ್ಕೆ ವೈಕುಂಠ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತತ್ವಜ್ಞಾನ ಆಗುತ್ತೆ, ಮುಕ್ತರಾಗ್ತಾರೆ. ಅಲ್ಲ, ತತ್ವಜ್ಞಾನ ಪಡೆದವ್ರುವೆ ಈ ಬಾಡಿ ಬಿಡ್ಬೇಕಾದ್ರೆ ಹಂಗೆ ಹೋಗ್ತಾರೇನೋ? ಅವ್ರು ಹೋಗಲ್ಲ. ಅವರು ತತ್ವಜ್ಞಾನಿಗಳಾದವರು ನತಸ್ಯ ಪ್ರಾಣ ಹೋಗ್ತಿರ, ಪ್ರಾಣೋತ್ಕರ್ಣ ಆಗೋದಿಲ್ಲ, ಅದು ಎಲ್ಲ ಆರೋಗ್ಬಿಡುತ್ತೆ. ಇಲ್ಲಿಯೇ ಅಗ್ನಿ ಹೇಗೆ ಕಟ್ಕೆಲ್ಲ ಉರಿದ ಮೇಲೆ ಅಗ್ನಿ ಹೇಗೆ ಆರೋಗುತ್ತೋ ಹಾಗೆ ಎಲ್ಲವೂ ಹಾಗೆ ಏನು ಹೋಗಲ್ಲ. ಹೋಗಕ್ಕೇನು ಇಲ್ಲ. ಇಲ್ಲ, ಗಡಿಗೆ ಹೊಡೆದ ಮೇಲೆ ಘಟಾಕಾಶ ಏನಾಗತ್ತೆ? ಗಡಿಗೆ ಘಟಾಕಾಶ ಮಹಾಕಾಶ ಹಾಗೇನೆ ಅವು ಜೀವರೂಪ ಪರಮಾತ್ಮ ರೂಪದಲ್ಲಿ ಮರ್ಜಾಗತ್ತೆ. ಮರ್ಜಾಗತ್ತೆ ಅನ್ನೋ ಕ್ರಿಯೆ ಅಲ್ಲ, ಅದು ಒಂದು ವ್ಯಾಪಾರ ಅಲ್ಲ. ಯಾವಾಗ್ಲೂ ಮರ್ಜಾಗಿರೋದೆ, ಒಂದಾಗಿರೋದೆ. ಅಜ್ಞಾನದಿಂದ ಮರ್ಜಾಗಿಲ್ಲ, ಸೇರ್ಕೊಂಡಿಲ್ಲ, ಬೇರೆ ಆಗಿದೆ ತಪ್ಪಿಕೊಂಡಿದ್ದಾನೆ. ಆ ತಪ್ಪಿಗೆ ಬಿಟ್ಕೊಳ್ತಾನೆ, ಬಿಟ್ಕೊಂಡು ಪರರೂಪದಲ್ಲಿ ಉಳಿತಾನೆ. ಆ ಭಾಷೆಯಲ್ಲಿರೋ ದೋಷ ಅದು. ಹೋಗ್ತಾನೆ, ಸೇರ್ಕೊಳ್ತಾನೆ, ಪಡ್ಕೊಳ್ತಾನೆ ಅಂತ. ಉಪಾಸಕರಿಗುಂಟು ಹೋಗೋದು, ಸೇರ್ಕೊಂಡು ಪಡ್ಕೊಳ್ಳೋದು. ಜ್ಞಾನಿಗಳಿಗೆ, ಅನುಭವದಲ್ಲಿ ಕಟ್ಕೊಂಡವರಿಗೆ ಕ್ರಿಯೆ ಇಲ್ಲ, ಹೋಗೋದು ಇಲ್ಲ. ದಿವ್ಯನಾದ ಪರಪುರುಷನ ಸೇರ್ಕೊಳ್ತಾನೆ. ಕಿಂಚ ಪ್ರಯಾಣ ಕಾಲೇ ಮರಣ ಕಾಲೇ ಅಚಲೇನ ಮನಸಾ ಅಚಲೇನ ಚಲನವರ್ಜಿತೇನ ಯೋಗಬಲೇನ ಭಕ್ತ್ಯಾಯುಕ್ತಃ ಭಜನಂ ಭಕ್ತಿ ತಯಾ ಯುಕ್ತಃ ಯೋಗಬಲೇನ ಚೈವ ಯೋಗಸ್ಯ ಬಲಂ ಸಮಾಧಿಜ ಸಂಸ್ಕಾರ ಪ್ರಚಯ ಜನಿತ ಚಿತ್ತಸ್ಥೈರ್ಯ ಲಕ್ಷಣಂ ಯೋಗಬಲಂ ತೇನ ಚ ಯುಕ್ತಃ ಇತ್ಯರ್ಥಃ. ಕಿಂಚ ಮತ್ತು ಏನಪ್ಪಾ ಅಂತಂದ್ರೆ ಪ್ರಯಾಣ ಕಾಲದಲ್ಲಿ ಇದೆ, ಮರಣ ಕಾಲದಲ್ಲಿ ಅರ್ಥ. ಸಾಯೋ ಕಾಲ ಇವ ಉಪಾಸಕರಿಗೆ, ಕರ್ಮಿಗಳಿಗೆ ಮತ್ತು ಲೌಕಿಕರಿಗೆ ಮರಣ ಅನ್ನೋದುಂಟು. ತತ್ವಜ್ಞಾನಿಗೆ ಒಬ್ಬರಿಗೆ ಮರಣ ಅನ್ನೋದಿಲ್ಲ ಅಷ್ಟೇ. ಈ ಮೂವರಿಗೂ ಉಂಟು. ಕರ್ಮವನ್ನು ಮಾಡದ, ಉಪಾಸನೆಯನ್ನು ಮಾಡದ ಲೌಕಿಕರಿಗೂ ಮರಣ ಉಂಟು. ಕರ್ಮ ಮಾಡುವವರಿಗೂ, ಅಗ್ನಿಕರ್ಮ ಮಾಡೋರಿಗೂ ಉಂಟು, ಉಪಾಸಕರಿಗೂ ಉಂಟು. ಇನ್ನು ಪಾಪಿಗಳಿಗುಂಟು, ಪ್ರಾಣಿಗಳಿಗುಂಟು ಹೇಳಲೇಬೇಕಾಗಿಲ್ಲ. ತತ್ವಜ್ಞಾನಿಗಳು ಒಬ್ಬರಿಗೆ ಇಲ್ಲ, ಮರಣ ಅನ್ನೋದಿಲ್ಲ. ಯಾಕಂದ್ರೆ ಅವರು ಮರಣ ಅತೀತ ಮೃತ್ಯುಂಜಯರವರು. ಇಲ್ಲೇ ಮೃತ್ಯು ಮೃತ್ಯುಂದ ಅವಿದ್ಯಾ ಕಾಮ ಕರ್ಮವೇ, ಅದನ್ನು ಗೆದ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಯಾವ ಮರಣದ ಭಯವೂ ಇಲ್ಲ. ಮರಣ ಕಾಲದಲ್ಲಿ, ಸಾಯೋ ಕಾಲದಲ್ಲಿ ಅಚಲವಾದ ಮನಸ್ಸು ಅಂದ್ರೆ ಚಲವರ್ಜಿತವಾದ, ವಿಕ್ಷೇಪವಿಲ್ಲದ, ಹರಿದಾಟವಿಲ್ಲದ, ಹೊಯ್ದಾಟವಿಲ್ಲದ, ಬಹಿರ್ಮುಖವಾಗಿ ಹೋಗದೇ ಇರುವ ಸ್ಥಿರವಾಗಿ ನೆಲೆ ನಿಂತ ಮನಸ್ಸು, ಅದು ಅಚಲವಾದ ಮನಸ್ಸು. ಉಪಾಸ್ಯ ದೇವತೆಯಲ್ಲಿಯೇ ಕಚ್ಚಿಕೊಂಡ ಮನಸ್ಸು, ಊರಿಕೊಂಡ ಮನಸ್ಸು, ಪೂರ್ತಿ ಏಕಾತ್ಮತೆಯನ್ನು ಪಡ್ಕೊಂಡಂತಹ ಮನಸ್ಸು. ಎಷ್ಟು ಹೇಗಾಗ್ಬಿಡುತ್ತೆ ಅಂದ್ರೆ ಆ ದೇವತಾ ಭಾವನೆ ಹೇಗೆ ಭ್ರಮರ ಕೀಟ ನ್ಯಾಯ ಅಂತ ಹೇಳ್ತಾರಲ್ಲ, ಆ ಒಂದು ದುಂಬಿ ಒಂದು ಹುಳವನ್ನ ಇಟ್ಟು ಅದನ್ನ ಕುಗ್ತಾ 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 ಅದು ಭ್ರಮರವಾಗಿ ಓಡ್ಕೊಂಡು ಹೇಗೆ ಬರುತ್ತೋ, ಇವನು ಉಪಾಸಕರು ಮಾಡ್ತಾ 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 ದೇವೋಭೂತ್ವ ದೇವಾನಪ್ಯೇತಿ ಅಂತ ಇಲ್ಲೇ ದೇವತಾ ರೂಪವನ್ನು ಪಡ್ಕೊಂಡು ಆ ದೇವತೆಯಲ್ಲಿ ಒಂದೇ ಆಗ್ಬಿಡ್ತಾನೆ. ಇಲ್ಲೇ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅವರಿಗೆ. ಉಪಾಸನೆ ಮಾಡ್ತಾ 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 ಆ ಪರಪುರುಷನು ನಾನೇ ಆಗಿದ್ದೀನಿ, ನನ್ನ ಸ್ವರೂಪವಾಗಿದೆ, ನಾನು ಈ ಪರಿಚ್ಛಿನ್ನವಾದ ಸಂಸಾರ ದೇಹೇಂದ್ರಿಯ ರೂಪದವನಲ್ಲ, ಮೋದಿ ರೂಪದವಲ್ಲ, ಅಖಂಡವಾದ ವಿಶ್ವಾತ್ಮನಾದ ಭಗವಂತನಾಗಿದ್ದೀನಿ ಅಂತ ಹೇಳಿ ಆ ರೀತಿ ಉಪಾಸನಾ ಬಲದಿಂದ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾನೆ. ಚಲನವರ್ಜಿತವಾದ ಮನಸ್ಸಿನಿಂದ ಮತ್ತು ಭಕ್ತ್ಯಾಯುಕ್ತ, ಅದು ಬಹಳ ಮುಖ್ಯ. ಪ್ರೇಮದಿಂದ ಕೂಡಿಕೊಂಡವನ ಇದ್ದೇ ಇರುತ್ತೆ. ಪ್ರೇಮವಿಲ್ಲದ ಉಪಾಸನೆ ಭಾವನೆಯಿಂದ ಇಲ್ವೇ ಇಲ್ಲ. ಅದು ಪುರಾಣ ಭಾಷೆಯಲ್ಲಿ ಭಕ್ತಿ ಅಂತ, ವೈದಿಕ ಭಾಷೆಯಲ್ಲಿ ಉಪಾಸನೆ ಅಂತಾರೆ. ಶಬ್ದ ಬೇರೆ ಹೊರತು ಅರ್ಥ ಬೇರೆ ಅಲ್ಲ. ಉಪ ಅಂದ್ರೆ ಸಮೀಪದಿಂದ, ಆಸನ ಮೇಲೆ ಕೂರೋದು,
ಸಮೀಪದಲ್ಲೇ ಕೂರೋದು ಪ್ರೇಮವಿದ್ದೇ ಕೂರಕ್ಕಾಗುತ್ತೆ. ತಾಯಿ ಮಗು ಜೊತೆಲೇ ಕೂರ್ತಾಳೆ ಅಂತಂದ್ರೆ ತಾಯಿಗೆ ಮಗುವಿನಲ್ಲಿ ಅಷ್ಟು ಪ್ರೇಮ ಇದ್ದೇನೆ ಅಲ್ಲಿ ಕೂರಕ್ಕಾಗಲ್ಲ. ಇಷ್ಟವಿಲ್ಲದೆ ಇರೋ ವ್ಯಕ್ತಿ ಜೊತೆ ಕೂರಕ್ಕಾಗಲ್ಲ. ನಿಮ್ಗೆ ಯಾರ ಜೊತೆ ಇಷ್ಟ ಇಲ್ವೋ, ಯಾರ ಕಂಡ್ರೆ ಅಸಹ್ಯವೋ, ಬೇಜಾರೋ, ಕೋಪವೋ, ಅವ್ರ ಜೊತೆ ಎಷ್ಟೊತ್ತಿರ್ತೀರ ನೀವು? 5 ನಿಮಿಷ ಇರಕ್ಕಾಗಲ್ಲ. ಅದರಿಂದ ಸಮೀಪದಿಂದ ಆಸನಂ ಅಂದ್ರೆ ಕೂರೋದು ಅಂದ್ರೆ ಅಲ್ಲಿ ಪ್ರೇಮ ಅನ್ನೋದು ಅದು ಅಂಡರ್ಸ್ಟುಡ್. ಅಂತರ್ನೀತ ಆವರ್ತಿ ಗುಣೋಪೇತ ಉಪಾಸನಂ ಅಂದಿದ್ದಾರೆ. ಆವರ್ತಿ ಗುಣವನ್ನು ಕೂಡ್ಕೊಂಡದ್ದು ಉಪಾಸನೆ. ಭಕ್ತಿಯಿಂದ ಕೂಡ್ಕೊಂಡೋದು. ಭಜನಂ ಅಂದ್ರೆ ಸೇವಿಸುವುದು. ಪ್ರೇಮದಿಂದ ತಾನು ತಂದ್ಕೊಳ್ಳೋದು. ಪ್ರೇಮಕ್ಕೆ ಎಲ್ಲಿ ನಾನುತ್ವ ಬರುತ್ತೋ ಅಲ್ಲಿ ಪ್ರೇಮ ಇದ್ದೇ ಇರುತ್ತೆ. ನಾನು ಅನ್ನೋದೇ ಪ್ರೇಮ ಸ್ವರೂಪ. ಈ ಪರಿಚ್ಛಿನ್ನ ನಾನು ಹೋಗಿ ವ್ಯಾಪಕವಾದ ವಿಶ್ವಾತ್ಮನಾದ ಪರಮಾತ್ಮ ನಾನು ಅನ್ನೋ ಪ್ರೇಮ ಬಂತು ಅಂದ್ರೆ ಅದೇ ನಿಜವಾದ ಭಕ್ತಿ ಅಂತ. ಆ ಭಕ್ತಿಯಿಂದ ಕೂಡಿಕೊಂಡವನಾಗಿ ಯೋಗದ ಬಲ ಅಂದ್ರು. ಯೋಗದ ಬಲ ಭ್ರಷ್ಟಗಳು ಬರೀತಾರೆ. ಯೋಗಸ್ಯ ಬಲಂ ಯೋಗ ಬಲಂ. ಯೋಗದ ಬಲವೇ ಯೋಗ ಬಲ. ಯೋಗದ ಬಲ ಅಂದ್ರೆ ಏನು? ಸಮಾಧಿ ಸಮಾಧಿನೇ ಏಕಾಗ್ರತೆ. ಅದರಿಂದ ಅನ್ನು ಹುಟ್ಟಿದ್ದು. ಸಮಾಧೇ ಜಾತಂ ಸಮಾಧಿ. ಸಮ್ಯಕ್ ಆಧೀಯತೆ ಸಮಾಧಿ. ಚೆನ್ನಾಗಿ ಇಡಲ್ಪಟ್ಟದ್ದಾದ ಮನಸ್ಸು. ಆಧಿ. ಸಮ್ಮನೆ ಚೆನ್ನಾಗಿ, ಆಮೇಲೆ ಎಂಟೈರ್ ಆಗಿ ಧೀನ ಇಟ್ಟದ್ದಾಗಿರುವ ಮನಸ್ಸು. ಅದರಿಂದ ಅದನ್ನ ಹುಟ್ಟುಕೊಂಡದ್ದು ಯಾವುದು? ಒಂದು ಸಂಸ್ಕಾರ. ಆ ಸಂಸ್ಕಾರ ಪ್ರಶಯ. ಆ ಸಂಸ್ಕಾರವು ಹೆಚ್ಚಾಗ್ತಾ ಹೋಗೋದೆ ಅದರ ಪ್ರಶಯ ಅಂದ್ರೆ ಹರಡುವಿಕೆ, ವ್ಯಾಪಕವಾಗುವಿಕೆ. ಅದರಿಂದ ಜನಿತ, ಅದರಿಂದ ಉಂಟಾಗಿರ್ತಕ್ಕಂತಹ ಒಂದು ಚಿತ್ತದ ಸ್ಥೈರ್ಯ, ಮನಸ್ಸಿನ ಸ್ಥಿರತೆ. ಗಟ್ಟಿಯಾಗಿ ಊದ್ಕೊಂಡ್ಬಿಡುತ್ತೆ ಮನಸ್ಸು. ಊದ್ಕೊಂಡ್ಬಿಟ್ಟು ಆ ಲಕ್ಷಣ ಅಂದ್ರೆ ಆ ಟೈಪ್, ಆ ಪ್ರಕಾರವಾಗಿರುವ ಯೋಗ ಬಲ ಯಾವುದು ಉಂಟೋ ಆ ಯೋಗ ಬಲದಿಂದ ಕೂಡ್ಕೊಂಡವನಾಗಿ ಅಂತ ಅರ್ಥ. ತುಂಬಾ ಚೆನ್ನಾಗಿ ಭಾಷ್ಯಕಾರರು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಕೊಡ್ತಾರೆ. ಹತ್ತಿ ಬಿಡದ ಬಿಡಿಸ್ಬಿಡ್ತಾರೆ. ಆ ಸಮಾಧಿಜ, ಆ ಸಮಾಧಿ ಯೋಗ ಬಲ ಮೂಲದಲ್ಲಿದೆ. ಯೋಗ ಬಲಕ್ಕೆ ಸಮಾಧಿಜ ಸಂಸ್ಕಾರ ಪ್ರಸೇಜನಿತ ಚಿತ್ತಸ್ಥೈರ್ಯ ಲಕ್ಷಣಂ ಯೋಗ ಬಲಂ. ಆ ಯೋಗ ಬಂದು ಕೂಡ್ಕೊಂಡವನಾಗಿ ಅಂದ್ರೆ ಪೂರ್ವಂ ಹೃದಯ ಪುಂಡರೀಕೆ ವಶೀಕೃತ್ಯ. ಪೂರ್ವಂ ಹೃದಯ ಪುಂಡರೀಕೆ ವಶೀಕೃತ್ಯ. ಏನ್ ಮಾಡ್ಬೇಕಂತೆ ಅಂತಂದ್ರೆ ಅವನಿಗೆ, ಆ ಉಪಾಸಕನಿಗೆ ಆ ಮರಣಕಾಲ ಬಂದು ಗೊತ್ತಾಗತ್ತಂತೆ. ಆಯ್ತು, ನಂದು ಮುಗಿತಾ ಬಂತು, ನಾನು ಇನ್ನು ಹೊರಡ್ಬೇಕು ಅಂತ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಹೃದಯ ಪುಂಡರೀಕದಲ್ಲಿ ಮನಸ್ಸನ್ನು ವಶ ಮಾಡ್ಕೊತಾನೆ, ಅಲ್ಲಿ ಕಂಟ್ರೋಲ್ ಮಾಡ್ಕೊತಾನೆ. ಯಾವ ಹೃದಯ ಪುಂಡರೀಕದಲ್ಲಿ ಯಾವ ವಿಶ್ವಾತ್ಮನಾದ ಪರಮಾತ್ಮನ ಭಾವನೆ ಮಾಡ್ತಾ ಇದ್ನೋ, ಧ್ಯಾನ ಮಾಡ್ತಾ ಇದ್ನೋ, ಅಲ್ಲಿ ಮನಸ್ಸನ್ನ ಅಡಗಿಸ್ತಾನೆ, ಲಯಗೊಳಿಸ್ತಾನೆ. ಅಲ್ಲಿ ಅಡಗಿಸಿಕೊಂಡು ಲಯಗೊಳಿಸಿ ಚಿತ್ತವನ್ನು ಅಲ್ಲಿಟ್ಕೊಂಡು ತತಃ ಊರ್ಧ್ವಗಾಮಿನ್ಯಾನಾಡ್ಯ ಭೂಮಿಜಯ ಕ್ರಮೇಣ ಭ್ರುವೋರ್ಮಧ್ಯೆ ಪ್ರಾಣಂ ಆವೇಶ್ಯ ಸ್ಥಾಪಯಿತ್ವಾ ಸಮ್ಯಕ್ ಅಪ್ರಮತ್ತಃ ಸನ್ ಸಹ ಏವಂ ವಿದ್ವಾನ್ ಯೋಗಿ ಕವಿಂ ಪುರಾಣಂ ಇತ್ಯಾದಿ ಲಕ್ಷಣಂ ತಂ ಪರಂ ಪುರುಷಂ ಉಪೈತಿ ಪ್ರತಿಪದ್ಯತೆ ದಿವ್ಯಂ ದ್ಯೋತನಾತ್ಮಕಂ. ಅವನು ಮೊದಲು ಹೃದಯ ಪುಂಡರೀಕದಲ್ಲಿ ಚಿತ್ತವನ್ನ ಕ್ರೋಢೀಕರಿಸಿ ವಶೀಕರಣ ಮಾಡಿಕೊಂಡು ಅಂದ್ರೆ ಅಡಗಿಸಿಕೊಂಡು ಅಲ್ಲಿಂದ ಊರ್ಧ್ವಗಾಮಿ ಒಂದು ಉದಾನ ವೃತ್ತಿಯಿಂದ, ಅದು ಉದಾನ ವೃತ್ತಿ ಮೇಲ್ಮುಖವಾಗಿ ಇರತಕ್ಕಂತಹ ವೃತ್ತಿ. ಆ ಉದಾನ ವೃತ್ತಿಯ ಸಹಾಯದಿಂದ ಒಂದು ಸುಷುಮ್ನಾ ನಾಡಿ ಮೂಲಕವಾಗಿ ಮೇಲ್ಮುಖ ಹೋಗ್ತಾರಂತೆ. ಹೋಗುವಾಗ ಊರ್ಧ್ವಗಾಮಿ ಅಂತ ಚಿತ್ತ ಭೂಮಿಜಯ ಕ್ರಮೇಣ ನಾಡ್ಯ. ಭೂಮಿಜಯಾನಕ್ಕೆ ಯೋಗಶಾಸ್ತ್ರದಲ್ಲಿ 3ನೇ ಅಧ್ಯಾಯದ 6ನೇ ಸೂತ್ರದಲ್ಲಿ ಹೇಳಿದಾರಂತೆ ಹೇಗೆ ಭೂಮಿಜಯ ಮಾಡ್ಕೋಬೇಕು ಅಂತ. ಸವಿತರ್ಕ ಸಮಾಧಿಯ ಮುಂತಾದ ಭೂಮಿಕೆಗಳು ಆಚಾರ್ಯರಿಗೆ ಇಷ್ಟವೆಂದು ಹೇಳೋದಕ್ಕೆ ಯಾವ ಆಧಾರವೂ ಭಾಷ್ಯದಲ್ಲಿಲ್ಲ. ಸುಷುಮ್ನಾ ನಾಡಿ ವಿಷಯಕ್ಕೆ ಇದೆ. ಸವಿತರ್ಕ ಸಮಾಧಿ, ಅವಿತರ್ಕ ಸಮಾಧಿ ಅಂತ 2 ತರಹ ಹೇಳ್ತಾರೆ ವ್ಯಾಖ್ಯಾನಕಾರರು. ಅದೇ ಯಾವ ಯೋಚನೆ ತರ್ಕ ಮಾಡೋದು ಸವಿತರ್ಕ. ಅದು ಅಸಂಪ್ರಜ್ಞಾತ ಸಮಾಧಿ ಅಂತ ಏನು ಅರಿವಾಗಿ ಇರತಕ್ಕದ್ದಾಗಿರುವ ಒಂದು ಚಿತ್ತ ಸಮಾಧಿ. ಅದು ಉಪಾಸ್ಯ ದೇವತೆಯಲ್ಲಿಯೇ ಮುಳುಗಿಕೊಂಡ ಭಾವನೆ. ಹಾಗೆ ಭೂಮಿಜಯ ಅಂದ್ರೆ ಒಂದು ಅಂತಸ್ತು ಅಂತ. ಹೃದಯದಿಂದ ಮೇಲೆ ಕಂಠ, ಕಂಠದಿಂದ ತಾಲವ್ಯ,
ತಾಲವ್ಯದಿಂದ ಭ್ರುವರ್ ಮಧ್ಯ, ಭ್ರುವದಿಂದ ಸಹಸ್ರಾರ, ಸಹಸ್ರಾರನು ಹೋಗುದು. ಇದೆ ಭೂಮಿ ಜಯ ಅಂತಾರೆ. ಇಲ್ಲಿ ಏನ್ ಹೋಗುತ್ತೆ, ಪ್ರಾಣ ಹೋಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾ ಅಥವಾ ಲಿಂಗಾತ್ಮ ಅಂತ ಅರ್ಥ ಮಾಡ್ಕೋಬೇಕಾ ಹೋಗೋದು? ಬರೀ ಪ್ರಾಣ ಒಂದೇ ಹೋಗಲ್ಲ, ಲಿಂಗಾತ್ಮನೇ, ಜೀವನೇ ಹೋಗೋದು. ಜೀವನು ಭಾವನೆ ಮಾಡಿದಲ್ಲ, ಭಾವನೆಯಿಂದ ಭಾವಿತನಾದ ಜೀವನು ತನ್ನೊಳಗೆ ಪ್ರಾಣ, ಮನಸ್ಸು, ಇಂದ್ರಿಯ ಶಕ್ತಿ ಎಲ್ಲವನ್ನು ಅಡಗಿಸಿಕೊಂಡು ವೈಂಡಿಂಗ್ ಮಾಡಿಕೊಂಡು ಹೋಗ್ತಾನೆ. ಎಲ್ಲರೂ ಹೋಗೋದು ಹಾಗೆ. ಆದ್ರೆ ಇವನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಬಾಕಿ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಯಾವ ಜೀವ ಹೋಗ್ಬೇಕಾದ್ರೂ ಉತ್ಕ್ರಮಣ ಇದೆಯಲ್ಲ, ಪ್ರಾಣೋತ್ಕ್ರಾಂತಿ. ಪ್ರಾಣೋತ್ಕ್ರಾಂತಿ ಕರ್ಮಿಗಳಿಗೂ ಉಪಾಸಕರಿಗೂ ಲೌಕಿಕರಿಗೂ ಎಲ್ಲರಿಗೂ ಸಮಾನ. ಆದ್ರೆ ಉಪಾಸಕರಿಗೆ ಭಯವಾಗುವುದಿಲ್ಲ, ದುಃಖವಾಗುವುದಿಲ್ಲ. ಬಾಕಿಯವರಿಗೆಲ್ಲ ಭಯ ದುಃಖವಾಗುತ್ತೆ. ಒಂದು, ನಮ್ಮ ಉಪಾಸಕನಿಗೆ ಆ ಪ್ರಜ್ಞೆ ಅರಿವು ಇರುತ್ತೆ. ಬಾಕಿಯವರಿಗೆ ಕೋಮ ಬಿಟ್ಟು ಅವರು ಅಧೋ ಜನ್ಮ ಹೋಗ್ತಾರೆ, ಸಾವಜನ್ಮ ಹೋಗ್ತಾರೆ. ಕರ್ಮಿಗಳು ಪಿತೃಲೋಕಕ್ಕೆ ಹೋಗ್ತಾರೆ, ಹೀಗೆ ಹೋಗ್ತಾರೆ. ಆಮೇಲೆ ಇಲ್ಲಿ ಯೋಗ ಬಲೇನ ಅಂದ್ರೆ ಅಭ್ಯಾಸ ಯೋಗ ಹೇಳ್ತಾ ಇರೋದಲ್ವಾ? ಅದು ಭಾಷೆಗೆ ಬರಲ್ಲ. ಅಭ್ಯಾಸ ಯೋಗ ಅಂದ್ರೆ ಈ ಅಭ್ಯಾಸ ಮಾಡೋದ್ರಿಂದ ಉಂಟಾದ ಒಂದು ಸಂಸ್ಕಾರ ಇತ್ತಲ್ಲ, ಆ ಸಂಸ್ಕಾರದ ಒಂದು ಹರಡುವಿಕೆ ಇದೆಯಲ್ಲ, ಅದರಿಂದ ಉಂಟ ಚಿತ್ತ ಸ್ಥೈರ್ಯವೆಂಬ ಯೋಗ ಬಲ ಅಂತ ಅರ್ಥ ಮಾಡ್ಬೇಕು. ಚಿತ್ತದ ಸ್ಥಿರತೆ ಇರುತ್ತಲ್ಲ, ಅಲ್ಲಿಗೆ ಹೋಗ್ತೀನಿ ನಾನು. ಯಸ್ಯಾದ ಅರ್ಧಾನ ವಿಚಿಕಿತ್ಸಾ, ನಾನು ಬ್ರಹ್ಮಲೋಕಕ್ಕೆ ಹೋಗುವನಾಗಿದ್ದೇನೆ, ಇದರಲ್ಲಿ ಸಂಶಯವೇನಿಲ್ಲ ಅನ್ನುವಂಥ ಸ್ಥಿರಚಿತ್ತತೆ ಇದೆಯಲ್ಲ, ಆ ಸ್ಥಿರಚಿತ್ತದಿಂದ ಕೂಡ್ಕೊಂಡು ಹೋಗೋದೇ ಯೋಗ ಬಲದಿಂದ ಹೋಗೋದು. ಅಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ಮಾಡ್ದವನ್ ಮಾತ್ರ ಹೋಗ್ಬೋದಾ ಅಲ್ಲಿಗೆ? ಯಾಕಂದ್ರೆ ಚಾಪ್ಟರ್ 6 ಅಲ್ಲಿ ಅರ್ಜುನ ಕೇಳ್ತಾರಲ್ವಾ, ಇದು ಯೋಗ ಭ್ರಷ್ಟ ಅನ್ಕೊಂಡು. ಅದು ಬೇರೆ. ಅವನು ಈ ಯೋಗಿ ಅಲ್ಲ, ಅವನು ಧ್ಯಾನ ಯೋಗಿ. ಅವನು ತತ್ವಕ್ಕೆ, ಅವನು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಅವನು ಹೋಗಲ್ವಾ ಮತ್ತೆ ಬ್ರಹ್ಮಲೋಕಕ್ಕೆ? ಅವನು ಹಿಂಗೆ ಹೋಗ್ಬೋದೇನೋ ಇದೇ ದಾರಿ? ಬ್ರಹ್ಮಲೋಕಕ್ಕೆ ಹೋಗೋರು ಹೀಗೆ ಹೋಗ್ತಾರೆ. ಆದ್ರೆ ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಧ್ಯಾನ ಯೋಗಿ ಮುಖ್ಯ ಗುರಿ ಅಲ್ಲ. ಧ್ಯಾನ ಹಾಳ ಹೋಗ್ತಾನ ಅಂತ ಕೇಳಿದ್ದಕ್ಕೆ ಪ್ರಶಂಸಾ ವಾಕ್ಯವೇ ಹೊರತು ಧ್ಯಾನ ಯೋಗಿ ಬ್ರಹ್ಮಲೋಕ ಬೇಡ. ಅಲ್ಲ, ಧ್ಯಾನ ಬೇಕಾಗಿಲ್ಲ. ಆದ್ರೆ ಪಾಪ ಅಷ್ಟ್ ಕೆಲಸ ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೆ ಅಲ್ಲಿಗಾದ್ರೂ ಹೋಗ್ಬೋದಲ್ಲ ಅಂತ. ಹೋಗ್ತಾನೆ, ಅದು ಅದಲ್ಲ ಅಡಕಾಗ್ಲಿ ಹೊಗಳದೇ ಹೊರತು ಬ್ರಹ್ಮಲೋಕ ಮುಖ್ಯ ಅಲ್ಲ ಧ್ಯಾನ ಯೋಗಿಗೆ. ಉಪಾಸಕರಿಗೆ ಬ್ರಹ್ಮಲೋಕವೇ ಮುಖ್ಯ. ಇವರು GPS ಹಾಕೊಂಡು ಹೋಗ್ಬೇಕು. GPS ಹಾಕೊಂಡು ಅದ 14 ಲೋಕ ಸ್ಟೆಪ್ ಅನ್ನು ಅವರು ಜ್ಞಾಪಕ ಮಾಡ್ಕೋಬೇಕು, ವಿಚಾರ ಮಾರ್ಗವನ್ನ. ಅವ್ರು GPS ಹಾಕೋಲ್ಲ. ಧ್ಯಾನ ಯೋಗಿ GPS ಇಲ್ಲ ಅವನಿಗೆ. ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅನ್ನೋ ಮಾರ್ಗಚಿಂತನೆ ಮುಖ್ಯ ಅಲ್ಲ, ಅವನಿಗೆ ಆತ್ಮನ್ನು ಕಂಡುಕೊಳ್ಳೋದು ಮುಖ್ಯ ಅವನಿಗೆ. ಸೊ ಕನ್ಕೊಂಡಿಲ್ಲ ಅಲ್ವಾ ಗುರುಗಳೇ? ಸೊ ಇಲ್ಲಾದ್ರೂ ಸರಿ, ಕಂಡ್ಕೊಂಡಿಲ್ಲ ಅಂತ ಆದಾಗ ಅವನು ಏನಾಗ್ತಾನೆ? ಹೋಗ್ಬಿಡ್ತಾನೆ. ಇಲ್ಲ ಅವನಿಗೆ ವಿಷಿತ್ವ ಶಾಶ್ವತಿ ಸಮಾಹ ಆಲೋಕವನ್ನು ಹೇಳಿ, ಅಥವಾ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟ ಬಿಜಾಯಿತಿ ಎಂದು ಅದನ್ನು ಹೇಳ್ದ. ಇಲ್ಲಿಯೇ ಯೋಗೀಶ್ವರ ಮನೆಯಲ್ಲಿ ಹುಟ್ಟಿ ತತ್ವಜ್ಞಾನ ಮಾಡ್ಕೊಳ್ತಾನೆ. ಯಾಕಂದ್ರೆ ಅವನಿಗೆ ಯಾವ ಭೋಗವೂ ಬೇಡ, ಯಾವ ಲೋಕವೂ ಬೇಡ. ಹಾಗಾಗಿ ಅವನಿಗೆ ಬೇಡದೇ ಇದ್ದಿದ್ದು ಕೊಡಕ್ ಬರೋಲ್ಲ. ಅವನು ವಿರಕ್ತ. ಅವನು ವಿರಕ್ತನಾಗಿ ತತ್ವಜ್ಞಾನಕ್ಕೆ ಪ್ರಯತ್ನ ಪಡ್ತಿರುವವನು. ಅವನ ಪ್ರಶಂಸಾ ವಾಕ್ಯವೇ ಹೊರತು ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅನ್ನೋದು, ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಬ್ರಹ್ಮಲೋಕ ಹೋಗ್ಲೇಬೇಕು, ಬೆಸ್ಟ್ ಅದೇ ಇದಲ್ಲ, ವಿಧಿಯಲ್ಲ ಅದು ಅವನಿಗೆ. ಸೊ ಇಲ್ಲೇ ಸುತ್ತಾಡ್ಕೊಂಡು ಯಾರೋ ಇನ್ನ ಅದು ಬೇರೆ ಶ್ರೀಮಂತರಿಗೆಲ್ಲ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಉಪಾಸಕರಿಗೆಲ್ಲ ಬ್ರಹ್ಮಲೋಕವೇ ಗತಿ. ಧ್ಯಾನ ಯೋಗಿಗೆ ತತ್ವಜ್ಞಾನವೇ ಗತಿ, ಗುರಿ. ಭೂಮಿ ಜಯ ಅಂದ್ರೆ ಯೋಗಶಾಸ್ತ್ರದಲ್ಲಿ ಚಿತ್ತ ಭೂಮಿಕೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಇದೊಂದು ಚಿತ್ತದ ಭೂಮಿಕೆ, ಇನ್ನೊಂದು ಲೇಯರ್ ಹೇಳ್ತಾರೆ. ಅದು ಕುಂಡಲಿನಿ ಜಾಗದಿಂದ ಸಹಸ್ರಾರದವರೆಗೂ, ನಾಭಿ ದೇಶ, ಹೃದಯ ದೇಶ, ಅನಾಹತ, ಸಹಸ್ರ ಚಕ್ರ, ತುಂಬಾ ಇದನ್ನ ಹೇಳ್ತಾರೆ ಸ್ಥಾನವನ್ನ. ಆ ರೀತಿ ಹೋಗೋದನ್ನ ಇಲ್ಲಿ ಉಪಾಸಕರಿಗೆ ಉಂಟು ಅಂತ ಹೇಳ್ತಾನೆ ಭಗವಂತ. ಅದೇ ಭೂಮಿ ಜಯ. ಅದನ್ನ ಗೆದ್ದಿನ ಮೇಲಕ್ಕೆ ಹೋಗ್ತಾರೆ. ಭ್ರುವರ್ ಮಧ್ಯನ ಹುಬ್ಬುಗಳ ನಡುವೆಯಲ್ಲಿ ತಮ್ಮ ಪ್ರಾಣವನ್ನು ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಅಪ್ರಮತ್ತನಾಗಿ ಎಚ್ಚರಿಕೆ ತಪ್ಪದೇನೆ ಆ ವಿದ್ವಾಂಸನ ಉಪಾಸಕನಾದ ಯೋಗಿಯು ಕವಿಂ ಪುರಾಣ ಮನುಷ್ಯ ಹೇಳಿ 9ನೇ ಶ್ಲೋಕದಲ್ಲಿ ಹೇಳಿದಂತಹ ಪರಮಾತ್ಮನ್ನೇ ಧ್ಯಾನ ಮಾಡುತ್ತಾ ಆ ಪರಪುರುಷನನ್ನೇ ಹೋಗ್ತಾನೆ. ಅಂದ್ರೆ ಆ ವೈಕುಂಠಕ್ಕೆ ನಾರಾಯಣನಿರತಕ್ಕಂಥ ಉತ್ತಮ ಲೋಕಕ್ಕೆ ಹೊರಟೋಗ್ತಾನೆ. ಅದನ್ನೇ ಪುರಾಣದಲ್ಲಿ ವೈಕುಂಠ ನಾರಾಯಣ ಅಂತಾರೆ.
ವೈದಿಕ ಭಾಷೆಯಲ್ಲಿ ಬ್ರಹ್ಮಲೋಕ, ಸತ್ಯಲೋಕ, ಹೆಣ್ಣುಗರ್ಭಲೋಕ ಅಂತಾರೆ. ಒಂದೇ ಲೋಕ ಆಯಾ ಉಪಾಸಕರಿಗೆ ಆಯಾ ಲೋಕ ಕಾಣುತ್ತೆ. ಶಿವೋಪಾಸಕರಿಗೆ ಶಿವಮಯವಾಗಿ ಕಾಣುತ್ತೆ, ದೇವಿ ಉಪಾಸಕರಿಗೆ ದೇವಿಮಯವಾಗಿ ಕಾಣುತ್ತೆ. ಹಾಗೆ ರಾಮೋಪಾಸಕರಿಗೆ ಅದೇ ಬ್ರಹ್ಮಲೋಕ ರಾಮಮಯವಾಗಿ ಕಾಣುತ್ತೆ. ಬ್ರಹ್ಮಲೋಕದ ಎಕ್ಸ್ಟೆನ್ಷನ್ ಅಲ್ಲ, ಅದರ ಬ್ರಹ್ಮಲೋಕ ಅನೇಕ ಅಲ್ಲ, ಒಂದೇ ಬ್ರಹ್ಮಲೋಕವು ಆಯಾ ಉಪಾಸಕರ ಭಾವನೆ ತಕ್ಕಾಗಿ ಆ ರೀತಿ ತೋರ್ಕೊಳ್ಳುತ್ತೆ. ಹೇಗೆ ಕನಸಿನ ಪ್ರಪಂಚ ಒಬ್ಬೊಬ್ಬರಿಗೂ ಬೇರೆ ಬೇರೆ ತರಹ ತೋರ್ಕೊಳ್ಳುತ್ತೋ, ಅವರವರ ಕನಸಿನ ಪ್ರಪಂಚ ಅವರವರಿಗೆ ಅವರವರ ಮನಸ್ಸಿನ ಭಾವನೆ ತಕ್ಕಾಗಿ ಕನಸು ಬರ್ತಾ ಇರುತ್ತೆ. ಹಾಗೆ ಆಯಾ ಉಪಾಸನೆ ಫಲ ತಕ್ಕಾಗಿ ಅವರ ಲೋಕ ಹೋಗುತ್ತಾರೆ. ಜ್ಯೋತನಾತ್ಮಕವಾದಂತಹ ಆ ಪ್ರಕಾಶ ಸ್ವರೂಪನಾದ ಪರಪುರುಷನನ್ನೇ ಅವನು ಸೇರ್ಕೊಂಡ್ಬಿಡ್ತಾನೆ. ಪುನರಪಿ ಭಕ್ಷ್ಯಮಾನೇನ ಉಪಾಯೇನ ಪ್ರತಿಪಿಚ್ಛಿತಸ್ಯ ಬ್ರಹ್ಮಣಃ ಪ್ರತಿಪಿಚ್ಛಿತಸ್ಯ ಗಣೋ ವೇದ ವಿದ್ವದನಾದಿ ವಿಶೇಷ್ಯಸ್ಯ ಅಭಿಧಾನಂ ಕರೋತಿ ಭಗವಾನ್. ಮತ್ತೊಮ್ಮೆ ಇದೆ ಕವಿಂ ಪುರಾಣ ಶ್ಲೋಕದಲ್ಲಿ ಒಂದ್ಸಲ ಹೇಳಿದ್ರು ಕೂಡ ಇನ್ನೊಮ್ಮೆ ಈ ಪಡೆಯಬೇಕು ಅಂತ ಅಂದ್ಕೊಂಡಂತಹ ಬ್ರಹ್ಮವನ್ನ ಮುಂದೆ ಹೇಳುವಂತಹ ಒಂದು ವಿಶೇಷಣದಿಂದ ಅವರು ವೇದವನ್ನು ಬಲ್ಲವರು ಕೂಡ ಈ ರೀತಿ ಅವರನ್ನು ಹೇಳುತ್ತಾರೆ ಅಥವಾ ವಿಶೇಷಣ ಸೇರಿಸ್ತಾ ಇದ್ದಾರೆ. ವೇದವಿದ್ವದನಾದಿ, ವೇದವನ್ನು ಬಲ್ಲವರು ಹೇಳೋದೇ ಮುಂತಾದವರು, ಬ್ರಹ್ಮಚರ್ಯ ಮಾಡುವವರು, ತಪಸ್ಸು ಮಾಡುವವರು ಅಂತ ಹೇಳಿ ಇದೇ ಮೊದಲಾದ ವಿಶೇಷದಿಂದ ಹೇಳುತ್ತಾ ಆ ಪಡೆಯಬೇಕೆಂಬ ಬ್ರಹ್ಮದ ಅಭಿಧಾನವನ್ನ ಹೇಳುವಿಕೆಯನ್ನು ಮತ್ತೊಮ್ಮೆ ಮಾಡ್ತಾ ಇದ್ದಾನೆ. ಈ ಪರಮಾತ್ಮನನ್ನ ಈ ರೀತಿಯಾಗಿಯೂ ಕೂಡ ಉಪಾಸಕರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಎಲ್ಲ ಹೇಳ್ತಾರೆ ಅಂತ ಹೇಳ್ಕೊಂಡು ಮುಂದಿನ ಶ್ಲೋಕದಿಂದ ಅದನ್ನು ಮಾಡ್ತಾನೆ. ಓಂಕಾರೋಪಾಸನೆಗೆ ಸಹಾಯವಾಗಿ ಈ ಒಂದು ವಿಶೇಷಣವನ್ನು ಹೇಳ್ತಾನೆ ಅಂತ ಅರ್ಥ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ಯತ ಇಚ್ಛಂತಹ ಗಣೋ, ಇಚ್ಛಂತಹ ಯಾವ ಅಕ್ಷರವನ್ನ ನಾಶರಹಿತವಾದ ಪರಮಾತ್ಮನನ್ನ ವೇದವನ್ನ ಬಲ್ಲವರಾದಂತಹ ಬ್ರಹ್ಮಜ್ಞಾನಿಗಳು ಹೇಳುತ್ತಾರೋ ಒಂದು ವಿಷಯ. ಮತ್ತು ಗೀತರಾಗಾಹ ಯತೆಯ, ಎಲ್ಲಾ ಕಾಮಕ್ರೋಧಾದಿಗಳನ್ನೆಲ್ಲ ಬಿಟ್ಕೊಂಡಂತಹ ಸನ್ಯಾಸಿಗಳು ಯಾವ ಪರಮಾತ್ಮನಲ್ಲಿ ಒಂದಾಗುತ್ತಾರೋ. ಮೂರನೇದು, ಯಾವ ಪರಮಾತ್ಮನ್ನೇ ಇಷ್ಟಪಡುತ್ತಾ ಅದಕ್ಕಾಗಿ ಬ್ರಹ್ಮಚರ್ಯವನ್ನು ಮಾಡುತ್ತಾ ಗುರುಕುಲವಾಸ ಬ್ರಹ್ಮಚರ್ಯವನ್ನು ಮಾಡುತ್ತಾರೋ ಬ್ರಹ್ಮಚಾರಿಗಳು, ಅಂಥ ಪರಮಪದದ ಸ್ವರೂಪವನ್ನ ಸಂಗ್ರಹವಾಗಿ ಒಂದೇ ಮಾತು ಹೇಳ್ತೀನಿ ಕೇಳು ಅರ್ಜುನ, ಅದು ಓಂ ಅನ್ನೋದು. ಓಂಕಾರ ಮೂಲಕವಾಗಿಯೇ ಆ ಪರಮಾತ್ಮನ ಪಡ್ಕೊಳ್ತಾರೆ. ಅದು ವೇದವನ್ನು ಬಲ್ಲವರು ಅದನ್ನೇ ಹೇಳೋದು, ಸನ್ಯಾಸಿಗಳು ಅದನ್ನೇ ಧ್ಯಾನ ಮಾಡೋದು, ಬ್ರಹ್ಮಚಾರಿಗಳು ಕೂಡ ಆ ಪರಮಾತ್ಮನ್ನೇ ಓಂಕಾರ ಪಾಶ್ಚಾತ್ಯ ಪರಮಾತ್ಮನ್ನೇ ಪಡೆಯಕ್ಕೆ ಇಷ್ಟಪಡ್ತಾರೆ. ಅದು ಓಂಕಾರ ಪ್ರತೀಕ, ಓಂಕಾರಾಲಂಬನ. ಓಂಕಾರ ಪ್ರತೀಕ ಅಂದ್ರೆ ಅದೇ ಬ್ರಹ್ಮ ಮಾಡೋದು ಪ್ರತೀಕ. ಓಂಕಾರದ ಮೂಲಕ ಪರಮಾತ್ಮನ ಆರಾಧನೆ ಆಲಂಬನೆ. ಓಂಕಾರ ಎರಡು ರೀತಿಯಿಂದ ಮಾಡಕ್ ಬರುತ್ತೆ ಅಂತ. ಯದಕ್ಷರಂ ನಕ್ಷರತಿ ಚಕ್ಷರಂ ಅವಿನಾಶಿ ವೇದವಿದ ವೇದಾರ್ಥಜ್ಞಾಃ ವದಂತಿ. ಯಾವ ಅಕ್ಷರವನ್ನ, ಯಾಕೆ ಅಕ್ಷರ ನಾಶವಾಗುವುದಿಲ್ಲವಾದ್ರಿಂದ ಅಕ್ಷರ. ನಕ್ಷರತಿ ಚಕ್ಷರಂ ಅವಿನಾಶಿ, ನಾಶವಿಲ್ಲದೆ ಇರತಕ್ಕಂಥದ್ದನ್ನ ವೇದವನ್ನ ಬಲ್ಲವರು, ವೇದಾರ್ಥವನ್ನು ಬಲ್ಲವರು ಹೇಳುತ್ತಾರೋ. ಏನ್ ಹೇಳ್ತಾರೆ? ಏತದ್ ಬೀಜಾಕ್ಷರಂಗಾಗಿ ಬ್ರಾಹ್ಮಣಾಭಿವದಂತಿ ಶ್ರುತೇ.
ಹೇಳಿದ ವೇದವನ್ ಬಲ್ಲವರು ಅಂದ್ರೆ ಐ ಮೀನ್ ವೇದಾರ್ಥ ಮೋಕ್ಷ ಪಡೆದವ್ರು ಅಂತಾನ ಅಥವಾ ಎನಿಬಡಿ ಹೂ ಹ್ಯಾಸ್ ರೆಡ್ ದ ವೇದಾಸ್ ಅನ್ನೋಂಗಾಗುತ್ತೆ. ವೇದಾರ್ಥವನ್ನು ತಿಳಿದವರು ಅಂತ. 4 ವೇದ ಇದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅದರ ಅರ್ಥ ಏನು ಅಂತ ತಿಳಿದಂತಹ ಮಹಾತ್ಮರು ಅಂತ. ಸ್ಕಾಲರ್ ಅದೇ ಯಾರಾದ್ರೂ ಓದ್ದವರು ಅಂತ. ಅವರು ಈ ಪರಮಾತ್ಮನ ವೇದದಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ವೇದ ಪ್ರತಿಪಾದ್ಯರಾದವನು ಪರಮಾತ್ಮನು, ವೇದವೆಲ್ಲ ಪರಮಾತ್ಮನೇ ಪ್ರತಿಪಾದನೆ ಮಾಡ್ತಾ ಇದೆ, ಅದಕ್ಕಾಗಿ ವೇದ ಹೊರಟಿರೋದು ಅಂತ ಅವರು ಹೇಳ್ತಾರೆ. ಇದನ್ನ ಈ ಅಕ್ಷರವನ್ನೇ ಈ ಗಾರ್ಗಿಯೇ ಬ್ರಾಹ್ಮಣರು ವೇದವನ್ನ ಬಲ್ಲ ತತ್ವಜ್ಞಾನಿಗಳು ಈ ಅಕ್ಷರಗಳನ್ನು ಹೇಳ್ತಾರೆ. ಅಷ್ಟು ಯಾಕೆ ವಿದ್ಯೆ ಬ್ರಾಹ್ಮಣರು ಆ ಪರಮಾತ್ಮನ ವರ್ಣನೆ ಮಾಡ್ತಾರಂತೆ ಈ ರೀತಿ ತಗೊಂಡು ಅಂತ. ಸರ್ವ ವಿಶೇಷ ನಿವರ್ತಕತ್ವೇನ ಅಭಿವದಂತಿ. ಯಾವ ರೀತಿ ಹೇಳ್ತಾರೆ? ವೇದವನ್ನು ಬಲ್ಲವರು ಎಲ್ಲಾ ವಿಶೇಷವನ್ನು ತೆಗೆದುಹಾಕುವುದರ ಮೂಲಕ ಅದನ್ನು ವರ್ಣನೆ ಮಾಡ್ತಾರೆ. ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ಸಂಬಂಧ ಇಲ್ಲ ಅಂತ ಹೇಳಿ ಬಣ್ಣ ಏನೇನೇನೇನು ಕಲ್ಪಿಸ್ಕೊಳ್ತೀರೋ ಅದ್ಯಾವುದು ಅದಕ್ಕೆ ಕಟ್ಕೊಂಡಿಲ್ಲ, ಸಂಬಂಧ ಪಡ್ಕೊಂಡಿಲ್ಲ ಅಂತ ಹೇಳಿ ಎಲ್ಲಾ ವಿಶೇಷವನ್ನು ಕಳೆದು ಹಾಕುವುದರ ಮೂಲಕವಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ವರ್ಣನೆ ಮಾಡ್ತಾರೆ. ಹೇಗೆ? ಸ್ಥೂಲ ಮನನೋ ಇತ್ಯಾದಿ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಅಸ್ಥೂಲ ಮನನೋ ಅಹ್ರಸ್ವ ಮದೀರ್ಘಂ ಅಲೋಹಿತಂ ಅಚ್ಛಾಯಂ ಅಸ್ನೇಹಂ ಅತಮೋ ಅವಾಯು ಅನಾಕಾಶಂ ಅಗಂಧಂ ಅರಸಂ ನತದೃಷ್ಟಾತಿ ಕಿಂಚನ ನದೃಷ್ಟಾತಿ ಕಶ್ಚನ ಅಂತ. ಅವಾಯು ಅನಾಕಾಶಂ, ಕಾಯಿಲ್ಲ, ಆಕಾಶವಿಲ್ಲ, ರಸ ಇಲ್ಲ, ರೂಪ ಇಲ್ಲ, ಗಂಧ ಏನೇನೇನೇ ಇರಬಹುದು ಅಂತ ಬುದ್ಧಿಯಿಂದ ಕಲ್ಪಿಸ್ಕೊಳ್ತೀರೋ ಆ ಎಲ್ಲಕ್ಕದು ಸಾಕ್ಷಿಯೇ ಹೊರತು ಅದನ್ನ ಅದು ಕೂಡ್ಕೊಂಡಿಲ್ಲ, ಅದನ್ನ ಮೀರಿದ್ದಾಗಿದೆ, ಅತೀತವಾಗಿದೆ ಅಂತ ಹೇಳಿ ಸ್ಥೂಲ ಮನನೋ ಅನ್ನೋ ಮಂತ್ರ ಎಲ್ಲವನ್ನೂ ಅಲಗಳೆಯುತ್ತೆ. ನೇತಿ ನೇತಿ ಅಂತ ಹೇಳಿ ಎಲ್ಲ ನಿಷೇಧ ಮಾಡುತ್ತೆ. ಅದು ಯಾವುದೋ ಅದಕ್ಕೆ ಸೇರ್ಕೊಂಡಿಲ್ಲ ಅಂತ ಎಲ್ಲಾ ವಿಶೇಷವನ್ನು ತೆಗೆದುಹಾಕುವುದರ ಮೂಲಕ ತಿಳಿಸ್ಕೊಡುತ್ತೆ. ಕಿಂಚ ವಿಶಂತಿ ಪ್ರವಿಶಂತಿ ಸಮ್ಯಕ್ ದರ್ಶನ ಪ್ರಾಪ್ತೋ ಸತ್ಯಾಂ ಯತಯಃ ಯತ್ನಶೀಲಾಃ ಸನ್ಯಾಸಿನಃ ವೀತರಾಗಾಃ ವೀತಃ ವಿಗತಃ ರಾಗಃ ಯೇಭ್ಯಸ್ತೆ ವೀತರಾಗಾಃ. ಯಾವುದನ್ನ ಪ್ರವೇಶ ಮಾಡುತ್ತಾರೋ ಅಂದ್ರೆ ಸಮ್ಯಕ್ ದರ್ಶನ ಪಡ್ಕೊಂಡು ಕೂಡಲೇನೆ, ಆತ್ಮಜ್ಞಾನ ಪಡ್ಕೊಂಡು ಕೂಡಲೇನೆ ಯಾವ ಪರಮ ಪದವನ್ನೇ ಅವರು ಪಡ್ಕೊಂಡವರಾಗ್ತಾರೋ, ಸೇರಿದವರಾಗ್ತಾರೋ ಅಂತ ಯತಿಗಳು, ಯತನಶೀಲ, ನಿರಂತರ ತಮ್ಮ ಇಂದ್ರಿಯವನ್ನು ಒಳಮುಖವಾಗಿ ಜಗ್ಗು ಹಿಡಿತಾ ಇರೋರ ಯತಿಗಳು. ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ಕಂಟ್ರೋಲ್ ಮಾಡ್ತಾ ಆತ್ಮಲ್ಲಿ ಅದ್ದುತ್ತಾ ಇರ್ತಾರೆ, ಮುಳುಗಿಸ್ತಾ ಇರ್ತಾರೆ. ಆತ್ಮಲ್ಲಿ ಅದ್ದೋದು, ಮುಳುಗಿಸೋದು, ಒಂದು ಮಾಡೋದು, ಬಾಧೆ ಮಾಡೋದು ಅದಿಲ್ಲ ಅಂತ ತೋರಿಕೆ ಕಲ್ಪನೆ ಅಂತ ಗೊತ್ತು ಮಾಡ್ಕೊಳ್ಳೋದು, ಅದಕ್ಕೆ ಮಾಡ್ತಾ ಇರ್ತಾರೆ. ಅಂತ ಸನ್ಯಾಸಿಗಳು ಭೀತರಾಗು. ಯಾರಿಂದ ಈ ರೀತಿ ಎಲ್ಲಾ ರಾಗವೂ ತೊಲಗಿ ಹೋಗಿದೆಯೋ ಅವ್ರು ಭೀತರಾಗು. ಎಚ್ಚ ಅಕ್ಷರಂ ಇಚ್ಚಂತಹ, ಯಾವ ಅಕ್ಷರರಾದ ನಾಶರಹಿತವಾದ ಪರಮಾತ್ಮ ಇಷ್ಟಪಡುತ್ತಾ ಈ ರೀತಿ ಮಾಡುತ್ತಾರೋ ಜ್ಞಾತು ಇತಿ ವಾಕ್ಯಶೇಷ. ಇಂತಹ ಪರಮಾತ್ಮ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಅವರು ನಿರಂತರ ಮನಸ್ಸನ್ನ ಹತೋಟಿ ಇಟ್ಕೊಳ್ತಾ ಇರ್ತಾರೋ ಆ ಪರಮಾತ್ಮನು. ಮತ್ತು ಬ್ರಹ್ಮಚರ್ಯಂ ಗುರು ಚರಂತಿ ಆಚರಂತಿ ತತ್ತೇ ಪದಂ ತದ್ ಅಕ್ಷರಾಖ್ಯಂ ಪದಂ ಪದನೀಯಂ ತೇ ತುಭ್ಯಂ ಸಂಗ್ರಹೇಣ. ಸಂಗ್ರಹ ಸಂಕ್ಷೇಪ ತೇನ ಸಂಕ್ಷೇಪೇಣ ಪ್ರವಕ್ಷ್ಯೆ ಕಥಯಿಷ್ಯಾಮಿ. ಬ್ರಹ್ಮಚರ್ಯ ಅಂದ್ರೆ ಗುರುಕುಲದಲ್ಲಿ ವಾಸ ಮಾಡೋದು. ಗುರುಕುಲದಲ್ಲಿ ಗುರು ಅಧೀನವಾಗಿದ್ಕೊಂಡು ಗುರು ಕೊಟ್ಟಂತಹ ಆಹಾರವನ್ನೇ ಸ್ವೀಕಾರ ಮಾಡುತ್ತಾ ಅಲ್ಲಿ ಕ್ಷಾರ ಲವಣಗಳು ಜನಿಂಚ ಅಂತ ಉಪ್ಪು ಹುಳಿ ಖಾರ ಹಾಕೋಲ್ಲ, ಸಪ್ಪೆ ಊಟ. ಒಂದಿನ ಅಲ್ಲ, ಗುರುಕುಲದಲ್ಲಿ ಇರೋವರೆಗೂ ಅಯ್ಯಪ್ಪ ನಮ್ಗೆ ಸತ್ತು ಹೋಗ್ತೀವಿ, ಹಾಗಿದ್ರೆ ಆಗೋದೇ ಇಲ್ಲ. ಇದ್ಬಿಡ್ತೀರಾ ದಿನ ಉಪ್ಪಿನ ಖಾರ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಗಂಜಿ ತುಪ್ಪ ಹಾಕೊಂಡು, ಅಡಿ ತುಪ್ಪ ಇರತ್ತಲ್ಲ, ಬೆಣ್ಣೆ ಕಾಯಿಸಿದ್ದು ಅಡಿ ತುಪ್ಪ, ಅದಕ್ಕೆ ನಕಾಶಿ ಅಂತೀವಿ ನಾವು, ಅದನ್ನ ಹಾಕೊಂಡು ಬಿಸಿ ಬಿಸಿ ತುಪ್ಪಕ್ಕೆ ನಿಂಬೆ ಹಣ್ಣು ಉಪ್ಪಿನಕಾಯಿ ಹಾಕೊಂಡು ರಟ್ಟ ಹೊಡ್ಕೊಂಡು ಊಟ ಮಾಡಿಬಿಟ್ಟು ಹಂಗೆ ಅಲ್ಲ ಅಲ್ಲಿರೋದು. ಇದು ಬೇಕಾಗಿಲ್ಲ, ಅವೆಲ್ಲ ಏನು ಬೇಕಾಗಿಲ್ಲ ಗುರುಗಳೇ, ಬೇಕಾಗಿಲ್ವಾ ಅಮ್ಮ? ಇಲ್ಲಿ ಬಹಳ ಈಸಿಯಾಗಿ ಹೇಳ್ಬೋದು, ಪ್ರಾಕ್ಟಿಕಲಿ ಹೋಗಿ ಇದ್ದಾಗ ಗೊತ್ತಾಗತ್ತೆ.
ಒಂದ್ ವಾರ ಇದ್ದು ಬಂದು ಗೊತ್ತಾಗುತ್ತೆ. ರಾತ್ರಿ ಓಡೋಗ್ಬಿಡ್ತೀರ. ಶಮ ಶಮ ದಮ ಅಂತೆಲ್ಲ ಮಾತಾಡ್ತೀವಿ ಅಷ್ಟೇ, ಕಂಟ್ರೋಲ್ ಅಷ್ಟೇ. ಏನ್ ಸಿಕ್ಕದ ರಾತ್ರಿ 2 ಗಂಟೆಗೆ ಊಬರ್ನ ಬಿಟ್ಟು ಬುಕ್ ಮಾಡ್ಬಿಟ್ಟು ಕೈಕಾದ್ರೆ ಹೋಗಿ ಹಾಗೆ ಬೆಳಗ್ಗೆ ಹೋಗಿ ಇಲ್ಲೇ ಇಲ್ಲ, ಎಲ್ಲೇ ಇದೆ ಅನುಪಮ ಅವರು ಇಲ್ಲೇ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ. ಆಮೇಲೆ ಮನೆಯಿಂದ ಗುರುಳೆ ಮನೆಗೆ ಬಂದಿದ್ದೀನಿ, ಇಲ್ಲೇ ಇದೀನಿ, ಆರಾಮಾಗಿದ್ದೀನಿ ಅಂತ ಫೋನ್. ಓಹೋ ಕಷ್ಟಮ್ಮ. ಏನೇನಿ ನಿಯಮೇಶು ತಪಶಬ್ದ, ನಿಯಮ ಇದೆಯಲ್ಲ ತುಂಬಾ ಕಷ್ಟ ಅದು. ನಾವ್ ಅಂದ್ಕೊಂಡು ನಮಗೆ ಈ 40-50 ವರ್ಷದಿಂದ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಈ ಉಪ್ಪು ಹುಳಿ ಖಾರ ಊಟ ಮಾಡಿ 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 ವೆರೈಟಿ ತಿಂದು 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 ಈ ಸಪ್ಪೆಯಲ್ಲಿ ಇರು ಅಂದ್ರೆ ಒಂದ್ ದಿವಸ ಹೇಗೋ ಕಷ್ಟಪಟ್ಟು ಇದ್ಬಿಡಿ, 2 ಸಲ ಇದ್ಬಿಡ್ಬೋದು ನಾವು. ಆಮೇಲೆ ಅಯ್ಯೋ ಸತ್ತೋಗ್ಬಿಡುತ್ತೆ, ನಾಲ್ಗೆ ಕೇಳೋದೇ ಇಲ್ಲ. ಕೈಕಾಲ ಸೋಸೋದಂಗಾಗುತ್ತೆ. ಕೈಕಾಲ ಸೋಸೋದಿದೆ, ಮಾತಾಡಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಆಗಲ್ಲ. ನಮ್ ಕುಮಾರಂಗೆ ಒಂದ್ ದಿವ್ಸ 1 ಹೊತ್ತು ತುಪ್ಪ ಬೇಡ ಹಾಗೇಂದೆಪ್ಪ. ಗುರುಳೆ ನಮ್ ಕೊಂಡೆಲ್ಲ ಉರಿತಾ ಇದೆ, ನನ್ ಕೈಯಲ್ಲಿ ಒಂದ್ ಸರ ಆಗ್ತಾ ಇದೆ, ನಂಗೆ ತುಪ್ಪ ಬೇಕು, ನಂಗೆ ಆಗಲ್ಲ ಹಾಗೆ ಏನೋ ಸುಳ್ಳು ನೆಪ ಹಾಕಿಸ್ಕೊಂಡು ಅವ್ನು ತುಪ್ಪ ಹಾಕೋದು ಹೆಂಗ್ ಗೊತ್ತಾ? ಒಬ್ಬನ ಅಲ್ಲ, ಗುರುಕುಲದಲ್ಲಿ ಬ್ರಹ್ಮಚರ್ಯವನ್ನು ಮಾಡಿಕೊಂಡು ಯಾವ ಪರಮಾತ್ಮ ಕಳ್ಕೊಳ್ಳೋ ಹೊಸಾಗಿರ್ತಾರೋ ಆ ಅಕ್ಷರಾಭ್ಯಾಸನ ಪದನೀಯ ಓದ್ನ ಪೂರ್ತಿ ಪದನೀಯ ಅಂದ್ರೆ ಹೊಂದಬೇಕಾದ, ಪಡ್ಕೊಳ್ಬೇಕಾಗಿಲ್ಲ. ಗಮನೀಯ ಅಂತ ಪದನೀಯ ಅಂದ್ರೆ ಹೊಂದಬೇಕಾದ ಆ ಪರಪುರುಷನ ಸ್ವರೂಪವನ್ನ ಸಂಗ್ರಹವಾಗಿ ಸಂಕ್ಷೇಪವಾಗಿ ಒಂದೇ ಮಾತಿನಿಂದ ಹೇಳ್ತೀನಿ, ಕೇಳ್ಕೊ ಅರ್ಜುನ. ಓಂ ಇತ್ಯ ಓಂ ಅಂದ್ರೆ ಅದು ಆ ಪರಪುರುಷ ಪರಮಾತ್ಮ. ಅದು ಈಗ ಭಾಷ್ಯಕಾರರು ಪೀಠಿಕೆ ಹಾಕ್ತಾರೆ, ಆ ಮುಂದಿನ ಶ್ಲೋಕಕ್ಕೆ ಆಗೋಲ್ಲ, ನಾಳೆ ಓದೋಣ, ಟೈಮ್ ಆಯ್ತು.